ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಆಶ್ವೇಜ ಮಾಸದ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ. ಎಂದಿನಂತೆ ಭಾನುವಾರ ಬಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಅಚ್ಚುಮೆಚ್ಚು ಮತ್ತು ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಭಾನುವಾರ ಬಂತು ಅಂದರೆ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾನೆ ಬಂದಿದ್ದೇನೆ. ಅದರಲ್ಲೂ ಈ ಬಾರಿಯ ಭಾನುವಾರದಲ್ಲೂ ಕೂಡ ತಮ್ಮೆಲ್ಲರಿಗೂ ಕೂಡ ಒಳಿತಾಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ತಗೊಂಡು ಬಂದಿದ್ದೇನೆ. ಅದರಲ್ಲೂ ಬಹಳ ವಿಶೇಷವಾಗಿ ಇರ್ತಕ್ಕಂಥ ಸಂಕಷ್ಟಗಳಿಂದ ದೂರ ಆಗಲಿಕ್ಕೆ ಕಳೆದ ಬಾರಿಯ ಭಾನುವಾರದ ಕಾರ್ಯಕ್ರಮದಲ್ಲಿ ಚಂದ್ರಗ್ರಹಣದ ಕುರಿತಾಗಿ ಆಗಲಿ ಸೂರ್ಯಗ್ರಹಣದ ಕುರಿತಾಗಿ ಆಗಲಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಬಂದೆ. ಅದರ ಜೊತೆಗೆ ಚಂದ್ರಗ್ರಹಣದ ಸಮಯದಲ್ಲಿ ಆ ಒಂದು ಚಂದ್ರಗ್ರಹಣದ ವಿಚಾರವಾಗಿ ಒಂದು ತಂತ್ರಸಾರವನ್ನು ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೆ. ಆ ಒಂದು ತಂತ್ರಸಾರವನ್ನು ತಿಳಿಸ್ಕೊಟ್ಟಿರತಕ್ಕಂಥದ್ದು ಒಂದು ರೀತಿ ಖುಷಿ ಆದರೆ, ಅದೆಲ್ಲದಕ್ಕಿಂತ ಮಹದಾಗಿರ್ತಕ್ಕಂಥ ಒಂದು ಖುಷಿ ಏನಪ್ಪ ಅಂದರೆ, ಅದನ್ನು ಮಾಡಿ ಆ ತಂತ್ರಸಾರದ ಒಂದು ಫೋಟೋವೊಂದನ್ನು ವಾಟ್ಸಪ್ಗೆ ಹಾಕಿ ನಾನು ಮಾಡಿದ್ದೇನೆ ಗುರುಗಳೇ ಎಂಬತಕ್ಕಂಥ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ತಲುಪಿಸ್ತಾರಲ್ಲ, ಅದು ನಿಜವಾಗ್ಲೂ ಒಂದು ಖುಷಿ. ಅದು ಒಂದು ರೀತಿ ಖುಷಿ. ಆದರೆ ಅದಾದ ಮೇಲೆ ಕೆಲವೇ ದಿನಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಅದಕ್ಕೆ ಅವರು ನನಗೆ ಮತ್ತೊಮ್ಮೆ ಫೋನನ್ನು ಮಾಡಿರ್ತಕ್ಕಂಥದ್ದಾಗಲಿ ಕರೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಗುರುಗಳೇ ಇಲ್ಲ ಇಂಥದ್ದೊಂದು ಸಂಕಷ್ಟದಲ್ಲಿ ಸಿಗಿಕೊಂಡಿದ್ದೆ, ಆ ಒಂದು ಸಂಕಲ್ಪದ ಮೇರೆಗೆ ಈ ಒಂದು ಅನುಷ್ಠಾನವನ್ನು ಮಾಡಿದ ಗುರುಗಳೇ, ಇವತ್ತಿನ ದಿವಸ ಆ ಅನುಷ್ಠಾನವನ್ನು ಮಾಡಿರುವ ಸಮಯದಿಂದ ಇವತ್ತಿನವರೆಗೂ ಕೂಡ ಯಾವುದೇ ರೀತಿ ಸಮಸ್ಯೆಗಳೆದುರಾಗಿಲ್ಲ. ಇವತ್ತಿನ ದಿವಸ ಇರತಕ್ಕಂಥ ಸಮಸ್ಯೆಗಳಿಂದಲೂ ಕೂಡ ಆದಷ್ಟು ಬೇಗ ನಾನು ದೂರ ಆಗಿದ್ದೇನೆ ಗುರುಗಳೇ ಎಂಬತಕ್ಕಂಥ ಮಾತನ್ನು ಕೂಡ ತಿಳಿಸ್ತಾ ಬಂದಿದ್ದಾರೆ. ಅದೇ ರೀತಿ ಈ ಬಾರಿಯ ಭಾನುವಾರ, ಇವತ್ತಿನ ಭಾನುವಾರನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ಈಗ ತಮ್ಮೆಲ್ಲರಿಗೂ ಕೂಡ ಭಾನುವಾರದ ಕಾರ್ಯಕ್ರಮ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಿರುತ್ತೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ತಮ್ಮೆಲ್ಲರಿಗೂ ಕೂಡ ತೊಗೊಂಡು ಬಂದಿದ್ದೀನಿ. ಏನಪ್ಪ ಸಂದೇಶ? ಒಬ್ಬ ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ, ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ, ಏನಾದರೂ ವಿಚಾರಗಳನ್ನು ಒಬ್ರಿಗೊಬ್ರು ಪರಸ್ಪರ ಅದನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ, ಇಲ್ಲ ಅಂದರೆ ಎಲ್ಲಿಗಾದರೂ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅಂತ ಕೇಳಲಿಕ್ಕೆ, ಏನಾದರೂ ಬೇಕು ಅಂತ ಕೇಳಲಿಕ್ಕೆ, ಇದೆಲ್ಲದಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಏಕೈಕ ಒಂದು ಅಂಗ ಅಂದರೆ ಅದು ನಮ್ಮ ಬಾಯಿ. ನಮ್ಮ ಬಾಯಿಂದ ಬರತಕ್ಕಂಥ ಮಾತುಗಳು. ಈ ಮಾತಿನ ಮೇಲೆ ನಮ್ಮ ಒಂದು ನಿಗಾ ಯಾವ ರೀತಿ ಇರಬೇಕು ಅಂತಂದರೆ, ನಮ್ಮ ಮಾತು ಯಾವ ರೀತಿ ಇರಬೇಕು ಅಂತಂದರೆ, ಯಾರು ನಿಮಗೆ ಮೋಸವನ್ನು ಮಾಡ್ತಾರೆ, ದ್ರೋಹವನ್ನು ಮಾಡ್ತಾರೆ, ಅವರ ಮುಂದೆ ತಮ್ಮ ಮಾತು ಯಾವ ರೀತಿ ಇರಬೇಕು ಅಂದರೆ ಕತ್ತಿಯ ರೀತಿ ಇರಬೇಕಂತೆ. ಯಾರು ನಿಮ್ಮ ವೈರಿಗಳು, ಯಾರು ನಿಮ್ಮ ದ್ರೋಹಿಗಳು, ಯಾರು ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಿದ್ದಾರೆ, ಯಾರು ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದಾರೆ, ಇವರೆಲ್ಲರ ಮುಂದೆನೂ ಕೂಡ ನಿಮ್ಮ ಮಾತು ಕತ್ತಿ ಅಂತಿರ್ಬೇಕಂತೆ. ಯಾರು ನಿಮಗೆ ಆಪ್ತರು, ಯಾರು ನಿಮಗೆ ಸ್ನೇಹಿತರು, ಯಾರು ನಿಮ್ಮ ಮನವನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು, ಇವರ ಮುಂದೆ ನಿಮ್ಮ ಮಾತು ಮುತ್ತಿನ ಅಂತಿರ್ಬೇಕಂತೆ. ಆದರೆ ಇದೇ ಮಾತು ಹಿರಿಯರ ಮುಂದೆ, ವಯಸ್ಸಾಗಿರ್ತಕ್ಕಂಥ ವೃದ್ಧರ ಮುಂದೆ, ನಮ್ಮ ಪಿತೃಗಳ ಮುಂದೆ ಹತ್ತಿ ಅಂತಿರ್ಬೇಕಂತೆ. ಹತ್ತಿ ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಏನಪ್ಪ? ಬಹಳ ಸಾಫ್ಟು, ಬಹಳ ಮೃದು, ಬಹಳ ತಾಮ್ಸ. ಹತ್ತಿ ಅಂದರೆ ಬಹಳ ಸಾಫ್ಟು, ಬಹಳ ಮೃದು, ಬಹಳ ತಾಮ್ಸ. ಹಿರಿಯರ ಮುಂದೆ ನಮ್ಮ ಮಾತು ಅಷ್ಟೇ ತಾಮ್ಸವಾಗಿರಬೇಕು, ಮೃದುವಾಗಿರಬೇಕು.
ಅವರ ಮುಂದೆ ಯಾವ ಕಾರಣಕ್ಕೂ ಕೂಡ ನಾವು ಏರ ಧ್ವನಿಯಲ್ಲಿ ಮಾತಾಡಬಾರ್ದು. ಅದರಲ್ಲೂ ನಮ್ಮ ತಂದೆ ತಾಯಿಗಳ ಮುಂದೆ ಅಂತಲೂ ಕೂಡ ಅದನ್ನೆಂಥ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದ್ರೂ ಕೂಡ ಆ ಕ್ಷಣ ನಾವು ಅವರ ಮುಂದೆ ಏರು ಧ್ವನಿಯಲ್ಲಿ ಮಾತಾಡಬಾರ್ದು. ಆದರೆ ಪರಿಸ್ಥಿತಿಗಳು ಯಾವ ರೀತಿ ಎದುರಾಗತ್ತೆ ಅಂದರೆ, ಗುರುಗಳೇ ತಾವೇನೋ ಹೇಳಿಬಿಟ್ರಿ ಕುತ್ಕೊಂಡು ಕಾರ್ಯಕ್ರಮದಲ್ಲಿ, ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಸ್ವಲ್ಪ ಮಾತು ಗಂಭೀರವಾಗೇ ಇರಬೇಕು, ಹತ್ತಿಯಂತೆ ಬಹಳ ಮೃದುವಾಗಿರಬೇಕು, ಗಂಭೀರವಾಗಿರಬೇಕು, ಸ್ವಲ್ಪ ಸಾಫ್ಟ್ ಆಗಿರಬೇಕು ಅಂತ ಹೇಳ್ತೀರಿ. ಆಯಿತು ಗುರುಗಳೇ, ನಿಮ್ಮ ಮಾತಿಗೆ ನಿಮ್ಮ ಲೆಕ್ಕಾಚಾರ ಪ್ರಕಾರನೇ ಬರ್ತೀನಿ. ಇದು ನೋಡ್ರಿ, ನಾನು ಈ ಕಡೆ ಮೆಸೇಜನ್ನು ಕೂಡ ಕೊಟ್ಟಿದ್ದೀನಿ. ಆ ಮೆಸೇಜಿನ ತಾತ್ಪರ್ಯವಾಗಿ ಆ ಮೆಸೇಜನ್ನು ಮನಸ್ಸಿಗೆ ತಗೊಳ್ಳೋದಕ್ಕಿಂತ ಮುಂಚೆ ಯಾವೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ತೀವಿ ಎಂಬತಕ್ಕಂಥದ್ದು ಕುರಿತಾಗಿಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇನ್ನು ಈಗ ವಿಚಾರಕ್ಕೆ ಬರೋಣ. ಏನಪ್ಪ ಅಂತಂದರೆ, ಗುರುಗಳೇ ನೀವೇನೋ ಹೇಳ್ತಾ ಇದ್ದೀರಿ, ತಂದೆ ತಾಯಿ ಮುಂದೆ ಆಗಲಿ ಹಿರಿಯರ ಮುಂದೆ ಆಗಲಿ ಮಾತು ಸ್ವಲ್ಪ ಮೃದುವಾಗಿರ್ಬೇಕು ಅಂತ ಹೇಳಿ. ಅದು 1 ಸತಿ ಚೆನ್ನ, 2 ಸತಿ ಚೆನ್ನ, 3 ಸತಿ ಚೆನ್ನ. ಆದರೆ ವಿಚಾರಗಳು ಪ್ರತಿ ಸತಿ ಇದರ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆದಾಗ ಮನೆಯಲ್ಲಿ ತಂದೆ ತಾಯಿನೂ ಕೂಡ ಅದೇ ರೀತಿ ಕಿರಿಕಿರಿ ಮಾಡಿಬಿಡ್ತಾರೆ. ಕೆಲವೊಂದು ಸತಿ ಮನ ನೋವು ಅಂತಕ್ಕಂಥ ಮಾತುಗಳು ಆಡ್ಬಿಡ್ತಾರೆ. ಅದರಿಂದ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ನೋವು ಉಂಟಾಗುತ್ತೆ ಗುರುಗಳೇ, ಬೇಜಾರಾಗುತ್ತೆ. ಯಾಕಂದರೆ ನಾವೇನು ಮನುಷ್ಯರಲ್ವಾ, ನಮಗೂ ಆಸೆ ಆಕಾಂಕ್ಷೆಗಳಿರ್ತವೆ ಎಂಬತಕ್ಕಂಥದ್ದು ಗೊತ್ತಾಗೋದಿಲ್ವಾ ಎಂಬತಕ್ಕಂಥ ಮಾತನ್ನು ಕೂಡ ಸಾಕಷ್ಟು ಜನ ಕೇಳ್ತೀರಿ. ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆ, ಎಲ್ಲರಿಗೂ ಕೂಡ ಮನಸ್ಸೇ, ನಮಗೂ ಕೂಡ ಮನಸ್ಸೇ. ವಯಸ್ಸಾಗಿರ್ತಕ್ಕಂಥವ್ರಿಗೆ ಮಾತ್ರ ಮನಸ್ಸು, ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಿಲ್ಲ ಅಂತಲ್ಲ, ಎಲ್ರಿಗೂ ಕೂಡ ಮನಸ್ಸೇ. ಎಲ್ರಿಗೂ ಕೂಡ ಮಾತಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಆದರೆ ಏನೇ ಆಗಲಿ, ಎಷ್ಟೇ ಆಗಲಿ, ಹಿರಿಯರು ಅಂದಮೇಲೆ, ತಂದೆ ತಾಯಿ ಅಂದಮೇಲೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವು, ಅವರು ನಮಗೆ ಒಂದಲ್ಲ 1,000 ಸತಿ ನಮ್ಮ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಮಾತಾಡಿದ್ರೂ ಕೂಡ. ಆದರೆ ಒಂದು ವಿಚಾರ ಹೇಳ್ತೀನಿ, ಈ ಒಂದು ಸಂದೇಶವನ್ನು ತಿಳಿಸ್ಬೇಕಾದ್ರೆ ಪ್ರಾರಂಭದ ಹಂತದಲ್ಲಿ ನಾನು ತಿಳಿಸ್ತಾ ಇದ್ದೆ, ನಿಮ್ಮ ವೈರಿಗಳ ಮುಂದೆ ನಿಮ್ಮ ಮಾತು ಕತ್ತಿ ಅಂತಿರಬೇಕು, ನಿಮ್ಮ ಶತ್ರುಗಳ ಮುಂದೆ ನಿಮ್ಮ ಮಾತು ಕತ್ತಿ ಅಂತಿರಬೇಕು. ಆದರೆ ನಿಮ್ಮ ತಂದೆ ತಾಯಿಯ ಮುಂದೆ ನಿಮ್ಮ ಮಾತುಗಳು ಹತ್ತಿ ಅಂತಿರಬೇಕು ಅಂತ ಹೇಳಿ. ಯಾಕೆ ಅಂದರೆ, ನಿಮ್ಮ ಮಾತು ಏನಕ್ಕೆ ಹತ್ತಿಯಿಂದ ಇರಬೇಕು ಅಂತ ನಾನು ಈಗ ಹೇಳ್ತೀನಿ. ಶತ್ರುಗಳು, ವೈರಿಗಳು ಎಂಬತಕ್ಕಂಥವ್ರನ್ನ ನಾವು ಏನಕ್ಕೆ ಆ ಒಂದು ಪದದಿಂದ ಹೋಲಿಸ್ತೀವಿ, ಆ ಒಂದು ಪದದಿಂದ ಗುರುತಿಸ್ತೀವಿ? ಯಾಕೆ ಅಂದರೆ, ಅವ್ರು ಸದಾಕಾಲ ನಮಗೆ ಬೇಜಾರು ಮಾಡಿದ್ದಾರೆ, ಸದಾಕಾಲ ನಮ್ಮ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ, ಸದಾಕಾಲ ನಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾ ಇರ್ತಾರೆ. ಇವನು ಹಾಳಾಗೋಗ್ಬೇಕು, ಇವನು ಬೆಳಿಬಾರ್ದು ಎಂಬತಕ್ಕಂಥ ಒಂದು ಮನಸ್ಸಿನಿಂದನೇ ಇರತಕ್ಕಂಥವ್ರು ಶತ್ರುಗಳು. ಅದಕ್ಕೆ ಅವ್ರನ್ನ ಶತ್ರುಗಳು ಅನ್ನೋದು. ಶತ್ರು ಎಂಬತಕ್ಕಂಥ ಒಂದು ಪದ ಉದ್ಭವ ಆಗಿದ್ದೆ ಆ ಒಂದು ವಿಚಾರವಾಗಿ ಅಲ್ವಾ. ಒಬ್ಬ ಮನುಷ್ಯನನ್ನು ತುಳಿತಕ್ಕಂಥವ್ರನ್ನೇ ಶತ್ರು ಅಂತ ಹೇಳೋದು. ಆದರೆ ಯಾವತ್ತಾದರೂ ನಮ್ಮ ಹಿರಿಯರಾಗಲಿ, ನಮ್ಮ ತಂದೆ ತಾಯಿ ಆಗಲಿ ನಮ್ಮನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡ್ತಾರಾ? ನಮ್ಮನ್ನು ದೂಷಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರಾ? ಇಲ್ಲ ನಮಗಿನ್ನೇನೋ ಕೆಟ್ಟದ್ದು ಆಗಬೇಕು ಎಂಬತಕ್ಕಂಥ ಕೆಲಸವನ್ನು ಮಾಡ್ತಾರಾ? ಮಾಡೋದಿಲ್ಲ. ಆ ಕ್ಷಣ ನಮ್ಮನ್ನು ಬೈದ್ರೂ, ಅವರಿನ್ನೆಷ್ಟೇ ವಿಕೋಪಕ್ಕೆ ತೆರಳಿದ್ರೂ, ಆ ಕ್ಷಣ ಅವರಿನ್ನೆಷ್ಟೇ ಮನನೊಂದು ಮಾತಾಡಿದ್ರೂ, ಆ ಕ್ಷಣ ನಮ್ಮ ತಪ್ಪು ಇರುತ್ತೋ ಬಿಡುತ್ತೋ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಆ ಕ್ಷಣ ನಮ್ಮ ತಪ್ಪು ಇರುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ತಂದೆ ತಾಯಿ ಎಂಬತಕ್ಕಂಥ ಪ್ರಶ್ನೆ ಬಂದಿದ್ದಾಗ ನಂತರ ನಮ್ಮ ಮಾತು ಸಂಪೂರ್ಣವಾಗಿ ಹತ್ತಿಯಂತೆ ಇರಬೇಕೇ ಹೊರತಾಗಿ ಆ ಕ್ಷಣ ಏರು ಧ್ವನಿನಲ್ಲಿ ಮಾತಾಡಬಾರ್ದು. ಇದನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ಎಲ್ಲರೂ ಅಂದ್ಕೊಳ್ತೀರಿ, ನಾವು ಮಾಡ್ತಕ್ಕಂಥ ಕೆಲಸವನ್ನು ಗುರುತಿಸಲ್ಲ ತಂದೆ ತಾಯಿಗಳು. ಹೌದು, ಗುರುತಿಸ್ಬಿಟ್ರೆ ಎಲ್ಲಿ ಇವತ್ತಿನ ದಿವಸ ನಾನು ಅವನ್ನ ಹೊಗಳ್ಬಿಟ್ರೆ ನಾಳೆ ದಿವಸ ಅವನು ಎಡು ಬಿಡ್ತಾನೆ. ಆ ಹೊಗಳಿದ್ದೇನೆ ಎಂಬತಕ್ಕಂಥ ಒಂದು ಆನಂದಲೇ ಅವನು ಉಳ್ಕೊಂಡ್ಬಿಡ್ತಾನೆ, ಅವನು ಮತ್ತೆ ಮೇಲೆ ಬರೋದಿಲ್ವಲ್ಲ ಎಂಬತಕ್ಕಂಥ ಒಂದು ಭಾವನೆ ಹೇಳಿರ್ತಾರೆ. ಆದರೆ ತಂದೆ ತಾಯಿ ಎಷ್ಟೇ ಬೈದ್ರೂ ಕೂಡ ಆ ಕ್ಷಣ ಮಾತ್ರ ಬೈಸ್ಕೊಂಡು, ಆಯಿತು ತಪ್ಪು ನಂದೇ ಇದೆ, ನಾನು ಅದನ್ನು ತಿದ್ಕೊಳ್ತೀನಿ ಎಂಬತಕ್ಕಂಥ ಮಾತನ್ನು ಹೇಳಿದಾಗ ಆಗ ತಂದೆ ತಾಯಿಗೆ ಒಂದು ಪಶ್ಚಾತ್ತಾಪ ಬರುತ್ತೆ. ಏನಪ್ಪ, ಅಯ್ಯೋ ಬೈದ್ಬಿಟ್ನಲ್ಲ. ಆ ಕ್ಷಣ ಅವ್ರು ಪಡ್ತಾರಲ್ಲ ನೋವು, ಆ ನೋವನ್ನು ಪಡ್ತಕ್ಕಂಥದ್ದನ್ನು ತಮಗೆ ನೋಡೋದಕ್ಕಾಗೋದಿಲ್ಲ. ಅವ್ರು ಬರಲ್ಲ ನಮ್ಮನ್ನು ಸಮಾಧಾನ ಮಾಡೋಕ್ಕೆ, ನಾವೇ ಅವ್ರನ್ನ ಹೋಗಿ ಸಮಾಧಾನ ಮಾಡಿಬಿಡ್ತೀವಿ. ಆ ಕ್ಷಣ ಆಯಿತು ಬಿಡಿ, ಹೋದ್ರಿ ಹೋಯ್ತು, ಆಗಿದ್ದಾಗೋಯ್ತು, ಏನೋ ಒಂದು ಕ್ಷಣ ಹೀಗೆ ಬಂತು, ಹೀಗೆ ರಪ್ಪಂತ ಪಾಸ್ ಆಗೋಯ್ತು, ಇನ್ನು ಮುಂದೆ ನಾನು ಅದನ್ನು ಮಾಡೋದಿಲ್ಲ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ ಎಂಬತಕ್ಕಂಥ ಒಂದು ಆಸೆ ಆಸಕ್ತಿ ನಮ್ಮಲ್ಲೇ ಹುಟ್ಟುತ್ತೆ. ಅದೇ ರೀತಿ ಆಡ್ತಕ್ಕಂಥ ಮಾತು ಬಹಳ ಜೋಪಾನ. ಈ ಒಂದು ಕತ್ತಿ, ಮುತ್ತು, ಅತ್ತಿ ಇವು ಮೂರನ್ನೂ ಕೂಡ ಸರಿಸಮ ಪ್ರಮಾಣವಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ನಾವು ಅನುಸರಿಸ್ಕೊಂಡು ಹೋಗ್ಬಿಟ್ರೆ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲೇ ತಿಳಿಸ್ತಾ ಇದ್ದೆ ಮಾತು ಹೇಗಿರಬೇಕು ಒಬ್ಬ ಮನುಷ್ಯನಲ್ಲಿ ಎಂಬತಕ್ಕಂಥ ರೀತಿ. ಆದರೆ ಇಲ್ಲಿ ನಾನು ಬರೀ 2 ವಿಚಾರವನ್ನು ಮಾತ್ರ ಒತ್ತಿ ಹೇಳದೆ ಸ್ಪಷ್ಟೀಕರಿಸಿದೆ. ಆದರೆ ಆ 2 ವಿಚಾರಗಳ ಮಧ್ಯದಲ್ಲಿ ಉಳಿದೋಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳಲೇ ಇಲ್ವಲ್ಲ. ಏನಪ್ಪ, ನಮ್ಮ ಹಿತೈಷಿಗಳ ಹತ್ರ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರ ಹತ್ರ, ಆ ಕ್ಷಣ ನಮ್ಮ ಭಾವನೆಗಳಿಗೆ ಸ್ಪಂದಿಸೋರ ಹತ್ರ
ನಮ್ಮ ಜೊತೆ ಚೆನ್ನಾಗಿರೋರ ಹತ್ರ ನಮ್ಮ ಒಳಿತಿನ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥವ್ರ ಮುಂದೆ ನಮ್ಮ ಮಾತು ಮುತ್ತಿನಂತಿರಬೇಕು ಅಂತ ಹೇಳಿ. ನೋಡಿ, ಇಲ್ಲಿ ಏನಾಗತ್ತೆ, ಕೆಲವೊಂದು ಸತಿ ಒಂದಷ್ಟು ಜನ ಒಂದಷ್ಟು ವಿಚಾರಗಳನ್ನು ಕೊಟ್ಬಿಡ್ತಾರೆ, ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಇಲ್ಲಾಂದರೆ ಸ್ಟೇಟ್ಮೆಂಟ್ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಮೆಸೇಜನ್ನು ಕೊಡ್ತಾರೆ. ಈ ಅಲ್ಪಜ್ಞಾನಿಗಳು ಅಂತಲೇ ಕೂಡ ಹೇಳ್ಬೋದು. ಏನಪ್ಪ ಅಂತಂದರೆ, ಈ ಅತಿಯಾಗಿ ಯಾರು ಒಬ್ಬ ವ್ಯಕ್ತಿನ ದೂಷಿಸ್ತಾರೆ, ಅತಿಯಾಗಿ ಯಾರು ಒಬ್ಬ ವ್ಯಕ್ತಿನ ಬೈತಾರೆ, ನೋಡಿ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಯಾರು ನಮ್ಮನ್ನು ಆ ಕ್ಷಣ ಬೈತಾರೆ, ಯಾರು ನಮ್ಮನ್ನು ಬೈತಾನೇ ಇರ್ತಾರೆ, ಯಾರು ನಾವು ಮಾಡ್ತಕ್ಕಂಥ ತಪ್ಪುಗಳನ್ನು ಮಾತ್ರ ಹುಡುಕ್ತಾ ಇರ್ತಾರೆ, ಅದನ್ನು ಮಾತ್ರ ಹೇಳ್ತಾ ಇರ್ತಾರೆ, ಅವರು ನಮಗೆ ಶತ್ರುಗಳಲ್ಲ, ಅವರು ನಮಗೆ ನಿಜವಾದ ಮಿತ್ರರು. ಅದು ಒಂದು ವಿಚಾರವನ್ನು ನಾವು ಅರ್ಥಕೊಳ್ಬೇಕು. ಆದರೆ ನಾವೇನು ಮಾಡ್ತೀವಿ, ಅಂಥವ್ರನ್ನ ಒಂದಿಷ್ಟು ಜನ ಹೇಳ್ತಾರೆ, ಯಾರು ಯಾವಾಗಲೂ ಕೂಡ ಬೈತಾ ಇರ್ತಾರೆ, ಯಾರು ನಿನ್ನಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾ ಇರ್ತಾರೆ, ಅವರು ನಿನ್ನ ಯಾವತ್ತೂ ಕೂಡ ಪ್ರೀತಿ ಮಾಡೋದಿಲ್ಲ, ಅವ್ರು ಯಾವತ್ತೂ ಕೂಡ ನಿನ್ನ ಯಶಸ್ಸಿನ ಬಗ್ಗೆ ಆಲೋಚನೆಯನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲೋ ಒಂದು ಕಡೆ ಆ ಮಾತು ಬಹಳ ದೊಡ್ಡ ಸುಳ್ಳಿನ ಮಾತು ಅಂತಲೇ ಕೂಡ ಹೇಳ್ಬೋದು. ಯಾಕೆ ಅಂದರೆ, ನಾನು ಇಷ್ಟಕ್ಕಿಂತ ಮುಂಚೆ ಹೇಳಿದೆ, ತಂದೆ ತಾಯಿ ಯಾವಾಗಲೂ ನಮ್ಮನ್ನು ಬೈತಾ ಇರ್ತಾರೆ, ನಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಯಾರನ್ನೂ ಕೂಡ ನಮಗೆ ಹೆಚ್ಚಾಗಿ ಗೌರವಿಸ್ತಕ್ಕಂಥದ್ದಾಗಲಿ, ಆ ಕ್ಷಣ ನಮ್ಮನ್ನು ಉತ್ಪ್ರೇಕ್ಷೆಯಿಂದ ಮಾತಾಡ್ತಕ್ಕಂಥದ್ದಾಗಲಿ ಮಾತಾಡೋದಿಲ್ಲ ಅಂತ, ಬರೀ ನಾವು ಮಾಡ್ತಕ್ಕಂಥ ತಪ್ಪುಗಳನ್ನೇ ಹುಡುಕ್ತಾರೆ ಅಂತ ಹೇಳಿ. ಹಾಗೆ ಅದರ ಜೊತೆಗೆ ಹೇಳಿದೆ, ತಂದೆ ತಾಯಿ ಯಾವತ್ತೂ ಕೂಡ ನಮ್ಮ ಕೆಟ್ಟದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಅಂತ ಹೇಳಿ. ಆದರೆ ತಂದೆ ತಾಯಿಯ ಬದಲಾಗಿ ಒಂದಿಷ್ಟು ಜನ, ಒಂದಿಷ್ಟು ಸಂಬಂಧಗಳಿರ್ತವೆ ನಮಗೆ. ಏನಪ್ಪ, ಮಿತ್ರನ ಸಂಬಂಧ, ಮಡದಿಯ ಸಂಬಂಧ, ಇದೆಲ್ಲವೂ ಕೂಡ ಇರ್ತವೆ. ಹಾಗೆ ಒಬ್ಬ ಮಿತ್ರನ ಸಂಬಂಧವನ್ನು ನೋಡೋದಾದರೆ, ಒಬ್ಬ ಮಿತ್ರ ನಿಮ್ಮನ್ನು ಯಾವತ್ತೂ ಕೂಡ ದೂಷಿಸೋದಿಲ್ಲ, ದೂಷಣೆಯನ್ನು ಕೂಡ ಮಾಡೋದಿಲ್ಲ. ಅದಾದ ಮೇಲೆ ನಿಮ್ಮ ಸರಿ ತಪ್ಪುಗಳನ್ನು ಬರೀ ಗಮನಿಸ್ತಾ ಇರ್ತಾನೆ, ಆದರೆ ಅದರ ಬಗ್ಗೆ ಮಾತಾಡೋದಿಲ್ಲ. ಆದರೆ ನಿಮ್ಮ ಮುಂದೆ ಆ ತಪ್ಪನ್ನು ಮಾಡಬಾರ್ದು ಎಂಬತಕ್ಕಂಥ ರೀತಿಯಲ್ಲಿ ನಿಮ್ಮ ಜೊತೆ ನಿಂತು ನಿಮ್ಮ ಕೆಲಸದಲ್ಲಿ ನಡೀತಾ ಬರ್ತಾನೆ. ಆದರೆ ಮಡದಿ ಹಾಗಲ್ಲ. ನಿಮ್ಮ ಮಡದಿಯ ಕೆಲಸ ಏನು ಮಾಡ್ತಾರಪ್ಪ ಅಂದರೆ, ಎಲ್ಲಿ ನನ್ನ ಯಜಮಾನರು ತಪ್ಪು ಮಾಡಿಬಿಡ್ತಾರೋ ಎಂಬತಕ್ಕಂಥ ವಿಚಾರವಾಗ್ಲಿನೋ, ಇಲ್ಲಾಂದರೆ ನಮ್ಮ ಯಜಮಾನರು ಮಾಡ್ತಕ್ಕಂಥ ಕೆಲಸದ ಮೇಲೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯತನವನ್ನು ತೋರ್ಬಿಡ್ತಾರೋ ಎಂಬತಕ್ಕಂಥ ರೀತಿಯಿಂದನೋ, ಇಲ್ಲಾಂದರೆ ಅವರು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಲ್ಲಿ ಎಡವು ಬಿಡ್ತಾರೋ ಎಂಬತಕ್ಕಂಥ ರೀತಿನಲ್ಲೋ, ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲೇ ನಿಮ್ಮ ಮಡದಿ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಸ್ವರವನ್ನು ಹೇಳಿಸ್ತಾರೆ. ಏನಪ್ಪ, ರೀ, ನೋಡ್ರಿ, ಜೋಪಾನ, ಈಗ ಬೇಕಾ, ಹೌದಾ, ಅಯ್ಯಯ್ಯೋ ಎಂಬತಕ್ಕಂಥ ಒಂದಿಷ್ಟು ಸ್ವರಗಳನ್ನು ಮಾತಾಡಿ ಆ ಕ್ಷಣ ಕೆಟ್ಟವರಾಗ್ಬಿಡ್ತಾರೆ. ಆ ಕ್ಷಣ ನಮ್ಮ ಮಾತು ಹೇಗಿರುತ್ತೆ ಅಂದರೆ, ಅವ್ರ ಜೊತೆ ಎಲ್ಲೊಂದು ಕಡೆ ನೀನು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಪ್ರಾರಂಭದಲ್ಲಿ ಅಪಸ್ವರ ನುಡಿದಿಲ್ಲ ಅಂದರೆ ಆ ಕೆಲಸ ನೀನು ಮಾಡಿಸ್ದಂಗೆ ಆಗೋದಿಲ್ಲ, ಇಲ್ಲಾಂದರೆ ಆ ವಿಚಾರ ನೀನು ಮುಗಿಸ್ದಂಗೆ ಆಗೋದಿಲ್ಲ ಎಂಬತಕ್ಕಂಥ ಒಂದಿಷ್ಟು ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಮಾತನ್ನು ಆಡ್ಬಿಡ್ತೀವಿ. ಆದರೆ ಆ ಕ್ಷಣ ಮಡದಿ ಆಲೋಚನೆಯನ್ನು ಮಾಡ್ತಕ್ಕಂಥ ರೀತಿಯನ್ನು ನಾವು ಒಂದು ಸತಿ ಗಮನಿಸ್ಬಿಟ್ರೆ, ಆ ಕ್ಷಣ ನಮಗೆ ಎಷ್ಟೋ ಒಂದಷ್ಟು ವಿಚಾರಗಳನ್ನು ಅರ್ಥಕೊಂಡ್ಬಿಡ್ತೀವಿ. ಅವ್ರು ಯಾವ ರೀತಿ ಆಲೋಚನೆಯನ್ನು ಮಾಡಿದ್ರು ಎಂಬತಕ್ಕಂಥದ್ದನ್ನು ನಾವು ಅರ್ಥಕೊಂಡ್ಬಿಡ್ತೀವಿ. ಹಾಗಾಗಿ ಯಾರು ನಮ್ಮಲ್ಲಿರ್ತಕ್ಕಂಥ ತಪ್ಪನ್ನು ಹುಡುಕ್ತಾ ಇರ್ತಾರೋ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ತಪ್ಪನ್ನು ಹುಡುಕ್ತಾರೋ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವಾಗಲೂ ನಮ್ಮನ್ನು ನೀನು ಹಿಂಗಲ್ಲ ಹೀಗೆ ಬರಬೇಕು, ನೀನು ಇಷ್ಟೇ ಕೆಲಸವನ್ನು ಮಾಡಿದ್ರು ಇದೊಂದು ಬಿಟ್ಟುಬಿಟ್ಟೆ ಎಂಬತಕ್ಕಂಥ ಮಾತನ್ನು ಹೇಳ್ತಾರೋ, ಅವ್ರನ್ನ ಯಾವತ್ತೂ ಕೂಡ ನಾವು ದ್ವೇಷಿಸಬಾರ್ದು, ನಾವು ದೂರ ಮಾಡ್ಕೊಳ್ಬಾರ್ದು, ಅವ್ರನ್ನ ನಮ್ಮ ಜೊತೆಯಲ್ಲೇ ಇಟ್ಕೊಳ್ಬೇಕು. ಆದರೆ ಇಲ್ಲಿ ನಾನು ಈ ವಿಚಾರನ ಹೇಳ್ತೀನಿ, ಯಾರು ನಿಮ್ಮನ್ನು ಹೊಗಳ್ತಾರೋ ಅವರನ್ನು ಕೂಡ ನಾವು ದೂರ ಮಾಡಬಾರ್ದು. ಅವರ ಕ್ಷಣದ ಆಲೋಚನೆ ಏನಪ್ಪ ಅಂದರೆ, ಇವನು ಎಂಥ ಒಳ್ಳೆ ಕೆಲಸ ಮಾಡಿದಾರಪ್ಪ, ಅಯ್ಯೋ ನಿಜಕ್ಕೂ ನೀನು ಭಾರಿ ಒಳ್ಳೆ ಕೆಲಸ ಮಾಡಿಬಿಟ್ಟೆ ಕಣಯ್ಯ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀನಿ, ನೀನು ಬೇಷ್, ನೀನು ಇಂತಹ ಕೆಲಸ ಯಾರೂ ಮಾಡಿರಲಿಲ್ಲ, ನೀನು ಮಾಡಿಬಿಟ್ಟೆ ಅಂತ ಹೇಳ್ತಾರೆ, ಸುಮ್ಮನಾಗಿ ಹೋಗ್ತಾರೆ. ನಾವೇನು ಮಾಡ್ತೀವಿ, ಆ ಕ್ಷಣ ಆ ಒಂದು ಆನಂದದಲ್ಲಿ ಕಳೆದು ಹೋಗಿ ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಹೊರತಾಗಿ ಅದರ ಮೇಲಿನ ಮುಂದಿನ ಹೆಜ್ಜೆಗೆ ನಾವು ಕಾಲಿಡೋದಿಲ್ಲ. ಬಿಡಪ್ಪ, ನಾನು ಮಾಡಿರ್ತಕ್ಕಂಥ ಕೆಲಸ ಎಲ್ರಿಗೂ ಮೆಚ್ಚುಗೆ ಆಗಿದೆ, ಇನ್ನೇನು ಶ್ರಮ ಆಯ್ತಲ್ಲ, ಮಾಡಿದ್ನಲ್ಲ, ಮುಗಿದೋಯ್ತಲ್ಲ. ಆದರೆ ನಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಏನೋ ಒಂದು ತಪ್ಪು ಮಾಡಿರ್ತೀನಿ. ಆ ತಪ್ಪು ಈ ಕ್ಷಣ ಕಾಲ್ಪನಿಕ ನನಗೆ ಕಾಣಿಸಿಲ್ಲ ಅಂದ್ರೂ ಕೂಡ ಮುಂದಿನ ದಿನಮಾನಗಳಲ್ಲೆಲ್ಲೋ ಒಂದು ಕಡೆ ನೋವನ್ನು ಉಂಟು ಮಾಡುತ್ತೆ. ಇಲ್ಲಾಂದರೆ ಅದೇ ತಪ್ಪನ್ನು ನಾನು ಮತ್ತೆ ಮಾಡಿರ್ತೀನಿ ಮುಂದಿನ ಕೆಲಸದಲ್ಲಿ. ಆಗ ಈ ತಪ್ಪು ಹುಡುಕ್ತಾರಲ್ಲ, ಅವರು ನಮ್ಮ ಕೆಲಸಕ್ಕೆ ಬರ್ತಾರೆ. ಯಾರು ನಮ್ಮ ತಪ್ಪು ಹುಡುಕ್ತಾರೆ, ಯಾಕಂದರೆ ಇವಾಗ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ತಪ್ಪು ಒಪ್ಪುಗಳನ್ನು ನೋಡ್ತಾ ಹೋಗಲ್ಲ, ನನ್ನ ಪಾಡಿಗೆ ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಆದರೆ
ನಾನು ಎಷ್ಟು ಪ್ರಮಾಣ ನಾನು ಸರಿ ಮಾಡಿದ್ದೀನಿ, ಎಷ್ಟು ಪ್ರಮಾಣವನ್ನು ನಾನು ತಪ್ಪು ಮಾಡಿದ್ದೇನೆ ಎಂಬತಕ್ಕಂಥ ರೀತಿ ಬಂದಾಗ ಆ ತಪ್ಪನ್ನು ಯಾರು ನನಗೆ ಹುಡುಕಿ ಹೇಳ್ತಾರೋ ಆ ಕ್ಷಣ ಆ ತಪ್ಪನ್ನು ನಾವು ಮನಸ್ಸಿಗೆ ತಗೊಂಡು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡತಕ್ಕಂಥ ಕೆಲಸದಲ್ಲಿ ಯಾವುದೇ ರೀತಿ ತಪ್ಪಾಗದೇ ಇರೋ ರೀತಿ ನಾವು ನೋಡ್ಕೊಂಡ್ಬಿಟ್ರೆ ನೋಡಪ್ಪ ಅಲ್ಲೂ ನಾವು ಕೆಲಸ ಗೆದ್ಕೊಂಡೆ. ಅದರ ಜೊತೆಯಲ್ಲಿರ್ತಕ್ಕಂಥವ್ರನ್ನ ನಾವು ದೂರನೂ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಸಾಕಷ್ಟು ಜನ ಏನು ಮಾಡ್ತೀರಿ, ಯಾರೋ ಒಬ್ಬರು ನನ್ನ ತಪ್ಪುಳ್ಬಿಟ್ಟಿದ್ದಾರೆ, ನನ್ನಲ್ಲಿರ್ತಕ್ಕಂಥದ್ದೊಂದು ನ್ಯೂನತೆಗಳನ್ನು ಯಾರೋ ಒಬ್ಬರು ಗುರುತಿಸ್ಬಿಟ್ಟಿದ್ದಾರೆ ಎಂಬತಕ್ಕಂಥ ಮಾತು ಬಂದಿದ ತಕ್ಷಣ ಅವರನ್ನು ನಾವು ದೂರ ಮಾಡ್ಕೊಳ್ತೀವಿ. ಆಡ್ತಕ್ಕಂಥ ಮಾತು ಎಲ್ಲೋ ಒಂದು ಕಡೆ ಅವರ ಮನಸ್ಸಿಗೆ ನೋವು ಉಂಟಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಅವರಿಂದನೂ ಕೂಡ ನಮಗೊಂದು ಅವಕಾಶ ಇರುತ್ತೆ, ಅವರಿಂದನೂ ಕೂಡ ನಾವೊಂದು ಕೆಲಸವನ್ನು ಕಾರ್ಯಸಿದ್ಧಪಡಿಸ್ಕೊಳ್ಬೇಕಾಗಿರುತ್ತೆ. ಅದೆಲ್ಲವೂ ಕೂಡ ನಮ್ಮಿಂದ ದೂರ ಆಗೋಗುತ್ತೆ. ಆದ ಕಾರಣದಿಂದ ಯಾರೆಲ್ಲ ನಮ್ಮ ಜೊತೆ ನಿಂತ್ಕೊಂಡು ಸ್ಪಂದಿಸ್ತಾರೆ, ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ಹುಡುಕ್ತಾರೆ, ಅವರನ್ನು ಕೂಡ ನಾವು ಜೊತೆಲಿಟ್ಕೊಂಡು ನಾವು ಮುಂದುವರಿಬೇಕು. ಆ ಒಂದು ವಿಚಾರಕ್ಕೆ ಬರೋದಾದರೆ ಆ ಕ್ಯಾಟಗರಿಗೆ ಬರ್ತಕ್ಕಂಥವ್ರೆಲ್ಲರೂ ನಮ್ಮ ಹಿತೈಷಿಗಳು, ನಮ್ಮ ಜೊತೆ ಇರ್ತಕ್ಕಂಥವ್ರು, ನಮ್ಮ ಜೊತೆ ಚೆನ್ನಾಗಿರ್ತಕ್ಕಂಥವ್ರು. ಅವರ ಜೊತೆ ನಮ್ಮ ಮಾತು ಯಾವತ್ತೇ ಇದ್ರೂ ಕೂಡ ಮುತ್ತಾಗಿರ್ಬೇಕಂತೆ. ಆಡುವ ಪದದಲ್ಲಿ ಒಂದು ಚೂರು ವ್ಯತ್ಯಾಸ ಆದರೆ ಈ ರೀತಿ ಇರ್ತಕ್ಕಂಥ ಜೊತೆಯಲ್ಲಿರ್ತಕ್ಕಂಥವ್ರನ್ನ ಕಳ್ಕೊಂಡ್ಬಿಟ್ರೆ ಎಷ್ಟೋ ಸಮಯದಲ್ಲಿ ಸುಮಾರು ಜನ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರನ್ನ ಕಳ್ಕೊಂಬಿಟ್ರೆ ಎಲ್ಲೋ ಒಂದು ಕಡೆ ಹಿಂದೆ ಉಳ್ಕೊಂಬಿಡ್ತಾರೆ, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳಿ. ಹಾಗಾಗಿ ಯಾರನ್ನು ಮನಸ್ಸನ್ನು ಕೂಡ ನೋಯಿಸ್ತಕ್ಕಂಥದ್ದು ಬೇಡ, ಯಾರನ್ನೂ ಕೂಡ ನಾವು ದೂರ ತಳ್ಕೊಳ್ತಕ್ಕಂಥದ್ದು ಬೇಡ. ಆದರೆ ಶತ್ರುಗಳು ಅಂತ ಬಂದಾಗ ವೈರಿಗಳು ಅಂತ ಬಂದಾಗ ನಿಮ್ಮ ಮಾತು ಮಾತ್ರ ಕತ್ತಿಯಾಗೇ ಇರಬೇಕೇ ಹೊರತಾಗಿ ಕತ್ತಿಯನ್ನು ಕೈಲಿಡಿದು ನೀವು ಹೋರಾಟವನ್ನು ಮಾಡ್ತಕ್ಕಂಥದ್ದಲ್ಲ. ಈ ವಿಚಾರವನ್ನು ಕೂಡ ನಾನು ಇಲ್ಲಿ ಸ್ಪಷ್ಟೀಕರಿಸಬೇಕಾಗತ್ತೆ. ಯಾಕೆಂದರೆ ಶತ್ರುಗಳು ಎಂಬತಕ್ಕಂಥ ಮಾತು ಆತನ ಭಾವನೆಗೆ ಒಳಗಾಗಿರುತ್ತೆ ಹೊರತಾಗಿ ಆತನ ಒಂದು ಮನಸ್ಸಿನ ರೀತಿನಲ್ಲಿ ಒಂದು ಇದಾಗಿರುತ್ತೆ, ಒಂದು ಸೂಚಿಸ್ತಕ್ಕಂಥದ್ದಾಗಲಿ ಇರುತ್ತೆ ಹೊರತಾಗಿ ಆತನ ವ್ಯಕ್ತಿತ್ವ, ಆತನ ಬುದ್ಧಿ, ಆತನ ಆಲೋಚನೆ, ಆತನಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ಒಂದು ಸುಂದರವಾಗಿರ್ತಕ್ಕಂಥ ಒಂದು ಗಿಫ್ಟು ಆತನ ದೇಹ. ಯಾಕೆಂದರೆ ಆತನು ಕೂಡ ಒಬ್ಬ ಮನುಷ್ಯನ ಪ್ರಾಣವನ್ನು ತೆಗೆಯಲಿಕ್ಕೆ ನಮ್ಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಈ ವಿಚಾರವಾಗಿ ತಿಳಿಸೋದಾದರೆ ಗುರುಗಳು ಸಾಕಷ್ಟು ಬಾರಿ ನಮಗೊಂದು ಮಾತು ಹೇಳ್ತಾರೆ, ಯಾರು ನಮಗೆ ಶತ್ರುಗಳ ಅಂತಿದ್ದಾರೋ, ಯಾರು ನಮಗೆ ವೈರಿಗಳು ಅಂತಿದ್ದಾರೋ ಆ ಕ್ಷಣ ನಿಮ್ಮ ಮಾತಿನಲ್ಲಿ ಮಾತ್ರ ಅವರಿಗೆ ತಾವು ಒಂದು ದಂಡನೆಯನ್ನು ಕೊಡಬೇಕೇ ಹೊರತಾಗಿ ಅವರನ್ನು ಬೇರೆ ರೀತಿ ಇರತಕ್ಕಂಥ ಚಟುವಟಿಕೆಗಳಿಂದ ಅವರನ್ನು ದೂರ ಮಾಡ್ಕೊಳ್ಬಾರ್ದಂತೆ. ಯಾಕೆಂದರೆ ಅವರೂ ಕೂಡ ನಮಗೆ ಬೇಕಾಗಿರೋರೆ. ಆ ಕ್ಷಣ ನಮ್ಮ ವೈರಿಗಳು, ಶತ್ರುಗಳು, ಆತನ ಮನಸ್ಸಿನಲ್ಲಿರತಕ್ಕಂಥ ಕೆಟ್ಟತನಗಳು ಮಾತ್ರ ನಮಗೆ ಗಮನಕ್ಕೆ ಬೀಳ್ತಾ ಇದೆ. ಆತನಲ್ಲೂ ಕೂಡ ಒಂದು ಒಳ್ಳೆಯ ಗುಣ ಇರುತ್ತೆ ಅಲ್ವಾ? ಆತನಲ್ಲೂ ಕೂಡ ಒಂದು ಒಳ್ಳೆಯ ಗುಣ ಇರುತ್ತೆ. ಆ ಒಳ್ಳೆಯ ಗುಣವನ್ನು ನಾವು ಅನುಸರಿಸ್ಕೊಂಡು ನಾವು ಅದನ್ನು ಸ್ವಾಗತಿಸ್ಬಿಟ್ರೆ ಒಬ್ಬ ಶತ್ರುನೂ ಕೂಡ ನಮಗೆ ಮಿತ್ರನಾಗೋಗ್ತಾನೆ. ಎಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ಗುರುಗಳು ಸದಾಕಾಲ ತಿಳಿಸ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಶತ್ರುಗಳಾಗಲಿ, ಮಿತ್ರರಾಗಲಿ, ನಮ್ಮ ತಂದೆ ತಾಯಿ ಆಗಲಿ, ಎಲ್ಲರ ಜೊತೆನೂ ಕೂಡ ಅನ್ಯೋನ್ಯವಾಗಿರೋಣ. ಸೂಕ್ತ ಸಮಯಕ್ಕೆ, ಸರಿಯಾದ ಕಾಲಕ್ಕೆ, ಸರಿಯಾದ ವೇಳೆಗೆ ನಾವು ಆಡ್ತಕ್ಕಂಥ ಮಾತಿನಿಂದ ನಮ್ಮ ಉತ್ತರವನ್ನು ಕೊಡೋಣ. ಮೌನ ತಾಳಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಮೌನವನ್ನು ತಾಳಿ ಸಮಾಧಾನ ರೀತಿಯಿಂದ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿಭಾಯಿಸ್ಕೊಳ್ತಾ ಹೋಗೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ತಾಯಿ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ, ಭಾನುವಾರ ಮಹಾವಿಷ್ಣುವಿನ ಆಶೀರ್ವಾದ, ಹನುಮನ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಇರೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಭಾನುವಾರ, ಶನಿವಾರ, ಶುಕ್ರವಾರನೂ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೆ, ಗುರುವಾರನೂ ಕೂಡ ತಿಳಿಸ್ತಾ ಇದ್ದೆ. ಇದೇ ಬರ್ತಕ್ಕಂಥ ಭಾನುವಾರ ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು ಅಂತ ಹೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ತಮ್ಮ ಮುಂದೆ ತೊಗೊಂಡು ಬರ್ತೀನಿ ಅಂತ ಹೇಳಿ. ಆದರೆ ತಂತ್ರಸಾರವನ್ನು ಕೂಡ ತೊಗೊಂಡು ಬರ್ತೀನಿ. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ರಾಶಿಫಲ ಮತ್ತು ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ತಾ, ಇವತ್ತಿನ ದಿನದ ರಾಶಿ ಫಲಗಳನ್ನು ತಿಳ್ಕೊಳ್ತಾ, ತಂತ್ರಸಾರದ ಒಂದಿಷ್ಟು ವಿಚಾರಗಳನ್ನು ಕೂಡ ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತೀನಿ. ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೋ ಅಶ್ವಯುಜ ಮಾಸೆ ಕೃಷ್ಣ ಪಕ್ಷೆ ಅಷ್ಟಮಿ 5/11/2023 ಭಾನುವಾರ ಪುಷ್ಯ ನಕ್ಷತ್ರ. ಇವತ್ತಿನ ದಿವಸ
ಪುಷ್ಯ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ಜೀ ಕನ್ನಡದ ವತಿಯಿಂದ, ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಆನಂದ್ ಗುರೂಜಿರವರು ನನ್ನ ತಂದೆಯವರಾಗಿರ್ತಕ್ಕಂಥವ್ರು ಆನಂದ್ ಗುರೂಜಿಯವರ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ನಿಮಗೆ ಬಹಳ ಪ್ರೀತಿಯಿಂದ ತಿಳಿಸ್ತಾ ಇದ್ದೇನೆ, ತಲುಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಈಗ ತಂತ್ರಸಾರವನ್ನು ತಿಳಿಸ್ಕೊಡ್ಬೇಕು. ಆದರೆ ಆ ತಂತ್ರಸಾರವನ್ನು ತಿಳಿಸ್ಕೊಡೋದ್ರ ಜೊತೆಗೆ ಮೊದಲನೇದಾಗಿ ತಾಯಿ ಶಾರದೆ ಮುಂದೆ ಇರತಕ್ಕಂಥ ದೀಪಗಳನ್ನು ಪ್ರಜ್ವಲಿಸಿದ್ದಾದ ನಂತರ, ಇಲ್ಲಿರ್ತಕ್ಕಂಥ ಮಾತನಾಡ್ತಕ್ಕಂಥ ವನಸಿರಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ನಾನು ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂ ಚ ದೇಹಿ ಮೇ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ಹಿರಣ್ಯಪಾತ್ರಂ ವದೋಃ ಪೂರ್ಣಂ ದದಾತಿ ಮಧುವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಯಸ್ತೇಜೋ ದಧಾತಿ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಇನ್ನು ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನೇನೋ ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ತಂತ್ರಸಾರವನ್ನು ತಿಳಿಸ್ಕೊಡೋನಿದ್ದೇನೆ. ಈ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಾವಿನ್ನೆಲ್ಲೋ ಹೋಗಿ ಅಂಗಡಿಯಿಂದ ತೆಗೆದುಕೊಂಡು ಬರ್ತಕ್ಕಂಥದ್ದು, ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದು, ಇದು ಯಾವುದರ ಅವಶ್ಯಕತೆಯೂ ತಮಗಿಲ್ಲ. ನಿಮ್ಮ ವಾಸ್ತುಗೃಹದಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳಿಂದನೇ ತಾವು ಈ ಒಂದು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ತ್ರಿಶಕ್ತಿ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥ ತಂತ್ರಸಾರ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇವು ಮೂರೂ ದೇವತೆಗಳನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಕ್ಕಂಥ ಒಂದು ಅನುಷ್ಠಾನ. ಇದು ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದಲ್ಲ, ಚಿಕ್ಕದಾಗಿ ಚುಟುಕಾಗೆ ಮಾಡ್ಕೊಳ್ತಕ್ಕಂಥ ಒಂದು ಅನುಷ್ಠಾನ ಅಂತಲೇ ಹೇಳ್ಬೋದು. ಈ ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಇರತಕ್ಕಂಥ ಒಂದು ಅನುಷ್ಠಾನ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಅನುಷ್ಠಾನ, ಯಾರು ಸಂಕಷ್ಟದಲ್ಲಿದ್ದೀರಿ, ಬಹಳ ಕುತ್ತಿಗೆಗೆ ಬಂದಿರತಕ್ಕಂಥ ಪರಿಸ್ಥಿತಿ ಇದೆ, ಏನೊಂದು ವಿಚಾರಗಳನ್ನು ಕೂಡ ತಾವು ಅರ್ಥಕೊಳ್ಳಿಕ್ಕಾಗ್ತಾ ಇಲ್ಲ, ಸಮಸ್ಯೆ ಎಂತಹದ ಮಟ್ಟಿಗಿದೆ ಅಂತಂದರೆ ಇನ್ನೇನು ಆ ಸಮಸ್ಯೆಯಿಂದ ನನಗೇನೋ ಬಹಳ ದೊಡ್ಡ ಸಮಸ್ಯೆ ಎದುರಾಗುತ್ತೇನೋ, ಇಲ್ಲಾಂದರೆ ಪ್ರಾಣ ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದೇನೇನೋ ಎಂಬತಕ್ಕಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಿಂದ ಆ ಕ್ಷಣ ತಪ್ಪಿಸ್ಕೊಳ್ಳಿಕ್ಕೆ ಮಾಡಿಕೊಳ್ಬಹುದಾದ ಒಂದು ಅನುಷ್ಠಾನ ಅಂತಲೇ ಹೇಳ್ಬೋದು. ಆದರೆ ನೋಡಿ, ಈ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ವಿಮುಕ್ತರಾಗಬೇಕು ಅಂತಂದರೆ, ಆ ಒಂದು ಸಮಸ್ಯೆಗಳಿಂದ ಸಂಪೂರ್ಣವಾಗಿ ತಾವು ಆಚೆ ಬರಬೇಕು ಅಂತಂದರೆ ಅದಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ಬೇರೆಯೇ ಇದ್ದಾವೆ. ಆದರೆ ನಾನೀಗ ತಿಳಿಸ್ತಾ ಇರತಕ್ಕಂಥ ಒಂದು ಪೂಜಾನುಷ್ಠಾನ ನಿಮಗೆ ನಾನು ಸಂಪೂರ್ಣವಾಗಿ ತೊಂದರೆಗಳಿಂದ ಆಚೆ ಬರಬೇಕು ಅಂತಂದರೆ ಅದಕ್ಕೆ ನನಗೆ ಸಿಗ್ತಕ್ಕಂಥ 1.5 ಗಂಟೆಯ ಈ ಒಂದು ಸಮಯ ನನಗೆ ಸಾಕಾಗೋದಿಲ್ಲ. ಹಾಗಾಗಿ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನ ಬೀಸುವ ದೊಣ್ಣೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೀರಿ, ಈ ಕ್ಷಣ ತಾವು ಪರಿಸ್ಥಿತಿಯಿಂದ ಆಚೆ ಬರಬೇಕು, ಹಾಗಾಗಿ ತಾವು ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಅನುಷ್ಠಾನ ಅಂತಲೇ ಹೇಳ್ಬೋದು. ಆ ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನಪ್ಪ ಗುರುಗಳು ಇಷ್ಟು ದಿವಸ ಈ ಒಂದು ಕೆಲಸವನ್ನು ಮಾಡ್ತಾ ಇಲ್ವಲ್ಲ, ಇವತ್ತಿನ ದಿವಸ ನೀವು ಪೇಪರನ್ನು ಕೂಡ ಜೊತೆಲಿ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ, ಏನು ಗುರುಗಳೇ ಅಂತ ತಾವು ಕೇಳ್ಬೋದು. ಆದರೆ ತಂತ್ರಸಾರ ಬಹಳ ಚಿಕ್ಕದಾಗೇ ಇರ್ಬೋದೇ ಹೊರತಾಗಿ ಆ ತಂತ್ರಸಾರದಲ್ಲಿರ್ತಕ್ಕಂಥ ಯಂತ್ರ ಅಷ್ಟು ಅದ್ಭುತವಾಗಿರ್ತಕ್ಕಂಥ. ಹಾಗಾಗಿ ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ವಾಸ್ತುಗೃಹದ ಪೂಜಾಗೃಹವನ್ನು ಶುದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನ ಯಾವುದೇ ರೀತಿ ತಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇಲ್ಲಾಂದರೆ ಈ ಒಂದು ಮಾಟ ಮಂತ್ರವನ್ನು ಮಾಡ್ತಕ್ಕಂಥದ್ದು, ಇಲ್ಲ ಅಂತಂದರೆ ಬೇರೆ ರೀತಿ ಇರ್ತಕ್ಕಂಥ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು, ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡ್ತಕ್ಕಂಥದ್ದು ಅಲ್ಲ. ಸಂಪೂರ್ಣವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಒಂದು ಅನುಷ್ಠಾನ. ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಸಾಕಷ್ಟು ಜನ ನನಗೆ ಬಂದು ತಿಳಿಸಿದ್ರು, ಗುರುಗಳೇ ನೀವು ತಂತ್ರಸಾರವನ್ನು ಹೇಳ್ಕೊಡ್ತಿರಲ್ಲ, ಅದನ್ನು ಮಾಡಿದಾಗೆಲ್ಲ ನಮಗೆ ಆ ಕ್ಷಣ ಪಟ್ಟಂತ ನಮಗೆ ಕೆಲಸಗಳು ಕಾಸಿದ್ದೆ ಆಗ್ತಾವಲ್ಲ, ನೀವೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಹೇಳ್ಕೊಡ್ತಾ ಇದ್ದೀರಾ? ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ನೋಡಿ, ವಿಚಾರಗಳನ್ನು ಕೇಳ್ಕೊಳ್ತಕ್ಕಂಥದ್ದಾಗಲಿ ತಿಳ್ಕೊಳ್ತಕ್ಕಂಥದ್ದಾಗಲಿ ಒಂದು ಅರ್ಥ, ಒಂದಿಷ್ಟು ವಿಚಾರಗಳಿದ್ದಾವೆ ನೋಡಿ. ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಮಾಟ ಮಂತ್ರ,
ತಂತ್ರ ಪ್ರಯೋಗಗಳು, ಅದೆಲ್ಲವನ್ನೂ ಕೂಡ ನಾವು ಸಾಧಾರಣ ಅಂದ್ಕೊಂಡ್ಬಿಟ್ಟಿದ್ದೇವೆ. ಸಾಕಷ್ಟು ಜನ ಅವರ ಮನಸ್ಸಿಗೆ ಇನ್ನೇನೋ ನೋವುಂಟಾಗಿದೆಯೋ, ಸಮಸ್ಯೆಗಳು ಎದುರಾಗ್ತಾ ಇದೆ ಅಂದ ತಕ್ಷಣ ಗುರುಗಳಿಗೆ ಫೋನ್ ಮಾಡೋ ಮೊದಲನೇ ಮಾತು ಅವ್ರು ಏನು ಹೇಳ್ತಾರೆ ಅಂದರೆ, ಗುರುಗಳೇ ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಗುರುಗಳೇ, ಮಠ ಮಂತ್ರ ಆಗೋಗಿದೆ ಗುರುಗಳೇ, ನನಗೇನೋ ಸಮಸ್ಯೆಗಳು ಎದುರಾಗೋಗಿದೆ ಗುರುಗಳೇ. ಆ ಮಾತಿಗೆ ಅರ್ಥವೇ ಇರೋದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೇನೆ, ಯಾರೆಲ್ಲ ಈ ಒಂದು ಮನಸ್ಥಿತಿಗೆ ಒಳಗಾಗಿದ್ದೀರಿ, ಮೊದಲು ಆಚೆ ಬನ್ನಿ. ಮಾಠ ಮಂತ್ರ ಮಾಡತಕ್ಕಂಥದ್ದಾಗಲಿ, ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡ್ತಕ್ಕಂಥದ್ದಾಗಲಿ, ತಂತ್ರಗಳನ್ನು ನಡೆಸ್ತಕ್ಕಂಥದ್ದಾಗಲಿ ಅದು ಸಾಮಾನ್ಯ ಅಲ್ಲ. ಅದಕ್ಕೆ 1-2 ರೂಪಾಯಿ ಖರ್ಚಾಗ್ತಕ್ಕಂಥದ್ದಲ್ಲ. ಅದೆಲ್ಲವೂ ಬೇರೆ. ಈ ದುಡ್ಡು ಹಣಕಾಸು ಮಾಡತಕ್ಕಂಥದ್ದು ಬೇರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲಿ ಸಿಗ್ತಾ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸೌಕರ್ಯಗಳು ಎಲ್ಲಿ ಸಿಗ್ತಾ ಇದೆ ನಿಮಗೆ? ಅವೆಲ್ಲ ಅಸಾಧ್ಯ. ಈಗ ಕಾಡಿಗೋಗಿ ನಾವು ತರಲಿಕ್ಕಾಗತ್ತಾ? ಅಯ್ಯೋ, ಅಸಾಧ್ಯವಾಗಿರ್ತಕ್ಕಂಥ ಮಾತು. ಆಗಿನ ಕಾಲದಲ್ಲಿತ್ತು, ಅಷ್ಟೇ ಶಕ್ತಿಯುತವಂತರಿದ್ರು, ಅದನ್ನೆಲ್ಲವನ್ನು ಕೂಡ ಅರ್ತಿರ್ತಕ್ಕಂಥವ್ರು. ಈಗೆಲ್ಲ ಅದನ್ನು ಕಲಿಯೋದು ಅಸಾಧ್ಯ. ಅದನ್ನು ಕಲಿಬೇಕಂದ್ರೆ ಅಷ್ಟು ಶ್ರದ್ಧೆ ಬೇಕು, ಭಕ್ತಿ ಬೇಕು. ಆ ಪದಾರ್ಥಗಳನ್ನು ತಂದ್ಕೊಳ್ತಕ್ಕಂಥದ್ದು ಮಾತ್ರ ಅಸಾಧ್ಯ. ಯಾರೆಲ್ಲ ಆ ಭಯದಲ್ಲಿದ್ದೀರಿ, ಆ ಭಯದಿಂದ ಆಚೆ ಬನ್ನಿ. ಅಂತಹದ್ದು ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ. ಗ್ರಹ ನಕ್ಷತ್ರಚಾರ ಪ್ರಕಾರ ಇರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಇಂತಹದ್ದೊಂದು ಅನುಷ್ಠಾನ ಇದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನ ಯಾವುದೇ ರೀತಿ ತಂತ್ರಸಾರವೋ, ಇಲ್ಲ ಮಾಟ ಮಂತ್ರವೋ, ಇಲ್ಲಾಂದರೆ ಬ್ಲ್ಯಾಕ್ ಮ್ಯಾಜಿಕ್ಕೋ, ಇಲ್ಲ ಅಂತಂದರೆ ಬೇರೆ ರೀತಿ ಇರ್ತಕ್ಕಂಥ ಚಟುವಟಿಕೆಗಳು, ಇದು ಯಾವುದಕ್ಕೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಇದು ಸಂಪೂರ್ಣವಾಗಿ ಒಂದು ಭಗವಂತನ ಭಗವತಿಯ ಪೂಜಾನುಷ್ಠಾನ ಅಂತ ತಿಳಿಸ್ತಾ ಇದೆ. ಇನ್ನು ಸಮಯ ವ್ರತಃ ವೇಸ್ಟ್ ಮಾಡ್ತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ಈಗ ನಾನೇನಾದರೂ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು, ತಂತ್ರಪಂತ್ರ ಅದರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ನಮಗೆ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಸಮಯನೂ ಸಾಕಾಗೋದಿಲ್ಲ, ವೇಸ್ಟ್ ಆಗಿಬಿಡುತ್ತೆ. ಈ ತಂತ್ರಸಾರದ ಬಗ್ಗೆ ಗಮನ ಕೊಟ್ಟು ನಾನೀಗ ತಿಳಿಸ್ತಾ ಇರ್ತಕ್ಕಂಥ ಒಂದಿಷ್ಟು ವಿಚಾರಗಳೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡ್ಬಿಡಿ. ಒಂದು ವೇಳೆ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಒಂದು ವೇಳೆ ತಮ್ಮ ಕೈಯಲ್ಲಿ ಏನಾದರೂ ಮೊಬೈಲ್ ಇದ್ದರೆ ಫಟ್ ಅಂತ ರೆಕಾರ್ಡಿಂಗ್ ಆನ್ ಮಾಡ್ಕೊಂಬಿಡಿ. ಯಾಕೆ ಅಂತಂದರೆ ಸುಮಾರು ಜನಕ್ಕೆ ಈ ಒಂದು ZEE5 ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಅದನ್ನು ಉಪಯೋಗಿಸ್ತಕ್ಕಂಥದ್ದಾಗಲಿ ಬರ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಜನ ಕರೆಯನ್ನು ಮಾಡಿ ಕೇಳ್ತಾ ಇದ್ದೀರಿ. ಇರಲಿ, ಅಂಥವರಿಗೆಲ್ಲ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ತಾಯಂದರು, ಅಜ್ಜಿಯರು, ಯಾಕೆಂದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರ ಹತ್ರ ಸ್ಕ್ರೀನ್ ಟಚ್ ಮೊಬೈಲ್ ಇಲ್ಲ. ಅವರು ಟಿ ವಿ ಬಿಟ್ಟರೆ ಕೀಪ್ಯಾಡ್ ಮೊಬೈಲು ಇವಾಗ ಅದನ್ನು ಕೂಡ ಇಟ್ಕೊಳ್ತಾ ಇಲ್ಲ ಅವ್ರ ಪಾಪ. ಯಾಕೆಂದರೆ ಒಂದಷ್ಟು ಕಾಲ ಆದ ನಂತರ ಬರೀ ಅವರಿಗೆ ಟಿ ವಿನಲ್ಲಿ ಏನು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದಾರೋ ಅದಷ್ಟು ಬಿಟ್ಟರೆ ಫೋನ್ ಆಗಲಿ, ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಆಗಲಿ, ಸೋಷಿಯಲ್ ಮೀಡಿಯಾಗಾಗಲಿ ಅವರು ಸಂಪೂರ್ಣವಾಗಿ ದೂರವಿರತಕ್ಕಂಥ ಕಾರಣ ಯಾವುದೇ ರೀತಿ ವಿಚಾರಗಳು ಅವರಿಗೆ ತಲುಪೋದಿಲ್ಲ. ಹಾಗಾಗಿ ಮನೆಯಲ್ಲಿ ಮಕ್ಕಳಿದ್ರೆ, ಇಲ್ಲ ಅಂತ ಒಂದು ವೇಳೆ ಏನಾದರೂ ನಿಮ್ಮ ಹತ್ರ ಸ್ಕ್ರೀನ್ ರೆಕಾರ್ಡಿಂಗ್ ಮೊಬೈಲ್ ಇದ್ದರೆ, ಅಂದರೆ ಕ್ಯಾಮರಾ ಇರ್ತಕ್ಕಂಥ ಮೊಬೈಲ್ ಇದ್ದರೆ ದಯವಿಟ್ಟು ಒಂದು ರೆಕಾರ್ಡನ್ನು ಮಾಡ್ಕೊಂಡು ಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನ ತ್ರಿಶಕ್ತಿ ದೇವತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ವಿಶೇಷವಾದ ಶಕ್ತಿಯುತ ಅನುಷ್ಠಾನ ಅಂತಲೇ ಕೂಡ ಹೇಳ್ಬೋದು. ಇನ್ನು ಈ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಬೇಕಾದ್ರೆ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ನಿಮ್ಮ ದೇವರ ಮನೆಯನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿ, ಜಾಗವನ್ನೆಲ್ಲವನ್ನೂ ಕೂಡ ಗೋಮೂತ್ರದಿಂದ ತಾವು ಶುದ್ಧಿಯನ್ನು ಮಾಡಿ, ಗೋಮೂತ್ರದಿಂದನೇ ಶುದ್ಧಿ ಮಾಡಬೇಕು. ಇದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಗೋಮೂತ್ರದಿಂದನೇ ಶುದ್ಧಿಯನ್ನು ಮಾಡಬೇಕು. ಗೋಮೂತ್ರದಿಂದ ಶುದ್ಧಿಯನ್ನು ಮಾಡಿದಾದ ನಂತರ ಉತ್ತರ ಅಭಿಮುಖ ಅಥವಾ ಪೂರ್ವಾಭಿಮುಖ ಇದೆರಡರಲ್ಲಿ ಯಾವುದು ಡೈರೆಕ್ಷನ್ ಆದರೂ ಕೂಡ ನಿಮಗೆ ಅನುಗುಣವಾಗ್ತಕ್ಕಂಥದ್ದು ಪರವಾಗಿಲ್ಲ. ಒಂದು ನಾರ್ತು ಅಥವಾ ಈಸ್ಟ್, ನಾರ್ತ್ ಸೌತು, ಈಸ್ಟು ವೆಸ್ಟ್. ಹಾಗಾಗಿ ಒಂದು ಉತ್ತರಾಭಿಮುಖ ಇಲ್ಲವ ಪೂರ್ವಾಭಿಮುಖ, ಇದು ಎರಡು ದಿಕ್ಕುಗಳಲ್ಲಿ ತಾವು ಕೂತ್ಕೊಳ್ತಕ್ಕಂಥದ್ದು ಈ ಒಂದು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಇನ್ನು ತಾವು ಈ ಅನುಷ್ಠಾನವನ್ನು ಮಾಡಬೇಕಾದ್ರೆ ಪ್ರಾರಂಭದ ಹಂತದಲ್ಲಿ ತಾವೇನು ಮಾಡ್ತೀರಿ, ಒಂದು ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರನೋ ಅಥವಾ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರನೋ ಅಥವಾ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರ, 3 ಕಲರನ್ನು ನಾನು ನಿಮಗೆ ಕೊಡ್ತೀನಿ. ಈ 3ರಲ್ಲಿ ಯಾವುದಾದ್ರೂ ಒಂದು ಕಲರ್ ಸಿಕ್ಕಿದ್ರು ಸಂತೋಷ. ವೈಟು, ಯೆಲ್ಲೋ, ರೆಡ್ಡು, ಶ್ವೇತ, ಹಳದಿ, ಕೆಂಪು, ಈ 3 ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ತಾವು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಯಂತ್ರವನ್ನು ಬರೀಲಿಕ್ಕಾಗಿ ತಮಗೆ ಅರಿಶಿಣದ ಸಹಾಯ ಆದರೂ ಕೂಡ ಸಂತೋಷ, ಅಕ್ಕಿ ಹಿಟ್ಟಿನ ಸಹಾಯವಾದರೂ ಕೂಡ ಸಂತೋಷ, ಇಲ್ಲ ಅಥವಾ ರಂಗೋಲಿಯನ್ನು ಹಾಕ್ಕೊಳ್ತಕ್ಕಂಥದ್ದು ಇನ್ನೂ ಉತ್ತಮ. ರಂಗೋಲಿ ಸಾಧಾರಣವಾಗಿ ಎಲ್ಲರೂ ಕೂಡ ಉಪಯೋಗಿಸ್ತೀರಿ. ರಂಗೋಲಿಯ ಬದಲಾಗಿ ಅಕ್ಕಿ ಹಿಟ್ಟು ಅಥವಾ ಅರಿಶಿಣ ಇದೆರಡರಲ್ಲಿ ಯಾವ್ದು ಬೇಕಾದರೂ ಉತ್ತಮ. ನನ್ನ ಕೇಳಿದ್ರೆ ತಾವು ಅರಿಶಿಣದಿಂದ ಹಾಕ್ಕೊಳ್ತಕ್ಕಂಥದ್ದು ಇದು ಮತ್ತಷ್ಟು ಉತ್ತಮ ಅಂತಲೇ ಕೂಡ ಹೇಳ್ಬೋದು. ಅರಿಶಿಣ ಯಾಕೆಂದರೆ ಅನುಷ್ಠಾನ ಅಲ್ವಾ, ಶ್ರೇಷ್ಠ ಅಂತಲೇ ಕೂಡ ಹೇಳ್ಬೋದು. ಅರಿಶಿಣ ಯಾವುದರಲ್ಲಿಲ್ಲ ಹೇಳಿ, ಆರೋಗ್ಯದಲ್ಲೂ ಉಂಟು, ಪೂಜೆಯಲ್ಲೂ ಉಂಟು, ತಂತ್ರದಲ್ಲೂ ಉಂಟು, ಮಂತ್ರದಲ್ಲೂ ಉಂಟು, ಎಲ್ಲದರಲ್ಲೂ ಉಂಟು. ಅರಿಶಿಣ ಕುಂಕುಮಕ್ಕಿರತಕ್ಕಂಥ ಸ್ಥಾನಮಾನ ಅದು ಅಪಾರ, ಅದನ್ನು ಹೇಳಲಿಕ್ಕೆ ಪದಗಳು ಸಾಲದು. ಅಷ್ಟೆಲ್ಲ ಯಾಕೆ, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ನಮ್ಮ ಪ್ರೀತಿಯ ಹಬ್ಬ,
ಕನ್ನಡಾಂಬೆ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ಅನುಗ್ರಹದಿಂದ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಧ್ವಜ, ಅದರಲ್ಲೂ ಕೂಡ ಹಳದಿ, ಕೆಂಪು, ಅರಿಶಿನ, ಕುಂಕುಮ, ಎಷ್ಟು ಅದ್ಭುತ. ಅದಕ್ಕೆ ಹೇಳೋದು ನಮ್ಮ ತಾಯ್ನಾಡಲ್ಲಿರ್ತಕ್ಕಂಥ ಆ ಒಂದು ಸಿಹಿಯೇ ಬೇರೆ ಅಂತ ಹೇಳಿ. ಹಾಗಾಗಿ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ತಕ್ಕಂಥದ್ದು, ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಇಲ್ಲಿ ತಾವು ತಂತ್ರವನ್ನು ಹಾಕೊಳ್ಳಿಕ್ಕೆ ಅರಿಶಿನವನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದೆ. ಇನ್ನು ಈ ಒಂದು ಪೂಜಾನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಪುಷ್ಪಗಳು ಕೂಡ ಮೂರು ವರ್ಣದಲ್ಲಿರ್ತಕ್ಕಂಥ ಪುಷ್ಪಗಳೇ ಬೇಕು. ಯಾವುದಪ್ಪ? ಒಂದು ಶ್ವೇತ, ಒಂದು ಕೆಂಪು, ಒಂದು ಹಳದಿ. ಶ್ವೇತ, ಕೆಂಪು, ಹಳದಿ 3 ವರ್ಣದಲ್ಲಿರ್ತಕ್ಕಂಥ ಪುಷ್ಪವನ್ನು ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಈ 3 ವರ್ಣದಲ್ಲಿರ್ತಕ್ಕಂಥ ಪುಷ್ಪಗಳನ್ನು ತೆಗೆದುಕೊಂಡು ತಾವು 4 ದೀಪವನ್ನು ಸಿದ್ಧಪಡಿಸಿಟ್ಕೊಳ್ಳಿ. 4 ದೀಪವನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಏನಪ್ಪಾ ಅಂದರೆ, ಮೊದಲನೇದಾಗಿ ದೊಡ್ಡದಾಗಿರ್ತಕ್ಕಂಥ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನು ಹಾಕೊಳ್ಳಿ. ದೊಡ್ಡದಾಗಿರ್ತಕ್ಕಂಥ 6 ರೇಖೆ ಉಳ್ಳಂತಹ ನಕ್ಷತ್ರ. ಆ ಒಂದು ನಕ್ಷತ್ರದ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರ, ಒಂದು ಸರ್ಕಲ್, ಒಂದು ಸ್ಟಾರಿನ ಸೆಂಟರಲ್ಲಿ 6 ಲೈನ್ಸ್, 6 ರೇಖೆ ಉಳ್ಳಂತಹ ನಕ್ಷತ್ರದ ಮಧ್ಯದಲ್ಲಿ ಒಂದು ಸರ್ಕಲ್ ಹಾಕೊಳ್ತಕ್ಕಂಥದ್ದು. ಆ ಸರ್ಕಲ್ಲಿನ ಮಧ್ಯಭಾಗದಲ್ಲಿ 4 ರೇಖೆ ಉಳ್ಳಂತಹ ಒಂದು ಚೌಕಾಕಾರ, ಒಂದು ಬಾಕ್ಸ್, ಚೌಕ, ಒಂದು ಬಾಕ್ಸನ್ನು ಹಾಕೊಳ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣವನ್ನು ಹಾಕೊಳ್ತಕ್ಕಂಥದ್ದು. ಆ ತ್ರಿಕೋಣದ ಮಧ್ಯಭಾಗದಲ್ಲಿ 3 6 ರೇಖೆ ಉಳ್ಳಂತಹ ನಕ್ಷತ್ರಗಳನ್ನು ಚಿಕ್ಕ ಚಿಕ್ಕದಾಗಿ ಹಾಕೊಳ್ತಕ್ಕಂಥದ್ದು. ಆ 3 ನಕ್ಷತ್ರಗಳೇ 3 ತ್ರಿಶಕ್ತಿ ದೇವತೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು. ನೋಡಿ ಎಷ್ಟು ಅದ್ಭುತ. ಆ 3 ನಕ್ಷತ್ರಗಳೇ 3 ತ್ರಿಶಕ್ತಿ ದೇವತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ತಂತ್ರಸಾರ ಈ ಒಂದು ಅನುಷ್ಠಾನ. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆ 3 ನಕ್ಷತ್ರಗಳನ್ನು ಆ ಒಂದು ತ್ರಿಕೋಣದ ಮಧ್ಯಭಾಗದಲ್ಲಿ ಹಾಕ್ತಕ್ಕಂಥದ್ದು. ಇಲ್ಲಿಗೆ ನಿಮ್ಮ ಯಂತ್ರ ಸಂಪೂರ್ಣವಾಗುತ್ತೆ. ಆದರೆ ಇಲ್ಲಿ ಮತ್ತೊಂದು ಕೆಲಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಆ ಒಂದು ವೃತ್ತಾಕಾರದ ಮಧ್ಯಭಾಗದಲ್ಲಿ ಒಂದು ಚೌಕಾಕಾರ ಬಾಕ್ಸ್ ಹಾಕ್ಕೊಂಡಿರ್ತೀರಲ್ಲ, ಆ ಬಾಕ್ಸಿನ 4 ದಿಕ್ಕಿನಲ್ಲೂ ಕೂಡ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಆ ಬಾಕ್ಸಿನ ಮುಂಭಾಗ ಕರೆಕ್ಟಾಗಿ ತಾವು ಕೂತಿರತಕ್ಕಂಥ ಬಾಕ್ಸ್, ನಾವು ಏನು ಬಾಕ್ಸ್ ಹಾಕ್ಕೊಂಡಿದ್ದೀವಿ ಆ ಬಾಕ್ಸಿನ ಮುಂಭಾಗದಲ್ಲಿ ಕರೆಕ್ಟಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಆ ನಿಮ್ಮ ಬಲಭಾಗದಲ್ಲಿ, ಆ ಬಾಕ್ಸಿನ ಬಲಭಾಗದಲ್ಲಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ನಿಮ್ಮ ಮುಂದೆ ಕರೆಕ್ಟಾಗಿ ನಿಮ್ಮ ಮುಂದೆ ಆ ಬಾಕ್ಸಿನ ಕೆಳಭಾಗದಲ್ಲಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಆ ಬಾಕ್ಸಿನ ಎಡಭಾಗದಲ್ಲಿ ಗ್ಲೌಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಶ್ರೀಂ ಐಂ ಕ್ಲೀಂ ಗ್ಲೌಂ, ಶ್ರೀಂ ಐಂ ಕ್ಲೀಂ ಗ್ಲೌಂ, ಶ್ರೀಂ ಐಂ ಕ್ಲೀಂ ಗ್ಲೌಂ. ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದಿದ್ದ ನೆಕ್ಸ್ಟ್ ಮಿನಿಟ್, ನೆಕ್ಸ್ಟ್ ಸೆಕೆಂಡ್ ಪಠನೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇರಬೇಕು. ಇದಾದ ಮೇಲೆ ತಾವೇನು ಮಾಡಬೇಕು ಅಂತಂದರೆ, 4 ದಿಕ್ಕಿನಲ್ಲೂ ಕೂಡ, ಅಂದರೆ ಆ ಒಂದು ಚೌಕಾಕಾರ ಬಾಕ್ಸ್ ಅಂತ ನಾನು ಹೇಳಿದ್ನಲ್ಲ, ಆ ಬಾಕ್ಸಿನ 4 ಮೂಲೆಗಳಲ್ಲೂ ಕೂಡ 4 ದೀಪವನ್ನು ಇಡಿ. ದೀಪವನ್ನು ಅಂಟಿಸಿದ್ದಾದ ತಕ್ಷಣ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಇಲ್ಲಿರ್ತಕ್ಕಂಥ 3 ನಕ್ಷತ್ರಗಳ ಮೇಲೆ ಅರಿಶಿನ ಕುಂಕುಮದಿಂದ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಈ ಇಷ್ಟು ತಂತ್ರಸಾರವನ್ನು ಮಾಡಬೇಕಾದ್ರೆ ಪ್ರಾರಂಭದಿಂದ, ಅಂದರೆ ತಾವು ಆ ಒಂದು ದೇವಿಯ ಆ ಒಂದು ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೇವರ ಮನೆಯನ್ನು ಶುದ್ಧಿ ಮಾಡೋ ಸಮಯದಿಂದನೂ ಹಿಡಿದು ಈ ತಂತ್ರಸಾರ ಮುಗಿಯುವವರೆಗೂ ಕೂಡ ದುರ್ಗಾ ಕವಚ ಸ್ತೋತ್ರ ಓಡ್ತಾನೆ ಇರಬೇಕು, ತಾವು ಕೇಳ್ತಾನೆ ಇರಬೇಕು. ಮನೆಯಲ್ಲಿ ಟಿ ವಿ ಇದೆ, ಇವಾಗೆಲ್ಲವೂ ಕೂಡ ಆ್ಯಂಡ್ರಾಯ್ಡ್ ಟಿ ವಿ, ಸ್ಮಾರ್ಟ್ ಟಿ ವಿ, ಮೊಬೈಲ್ ಅಂತೂ ಎಲ್ಲರ ಹತ್ರನೂ ಇರುತ್ತೆ. ಹಾಗಾಗಿ ಟಿ ವಿನಲ್ಲೋ ಮೊಬೈಲ್ನಲ್ಲೋ ದುರ್ಗಾ ಕವಚ ಸ್ತೋತ್ರವನ್ನು ಕೇಳ್ತಾ ತಾವು ಶ್ರವಣಿಸ್ತಾ ಈ ಒಂದು ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಇಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಅರಿಶಿನ ಕುಂಕುಮದಿಂದ ಪೂಜಾನುಷ್ಠಾನವನ್ನು ಮಾಡಿದಾದ ನಂತರ ಇಲ್ಲಿರ್ತಕ್ಕಂಥ ತಾವು ಪುಷ್ಪಗಳು ಏನು ತೊಗೊಂಡು ಬಂದಿದ್ದೀರಿ, ಸುಗಂಧ ಭರಿತ ಪುಷ್ಪಗಳು, ಅಂದರೆ ಶ್ವೇತ, ಹಳದಿ, ಕೆಂಪು ಈ 3 ವರ್ಣದಲ್ಲಿರ್ತಕ್ಕಂಥ ಪುಷ್ಪಗಳಿಂದ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಆ 3 ನಕ್ಷತ್ರಗಳನ್ನು ಏನು ಮಾಡಿದ್ದೀರಿ, ತಾಯಂದ್ರನ್ನ ತಾವು ಸ್ವಾಗತಿಸಿ ಕೂಡಿಸಿದ್ದೀರಿ, ತಾಯಂದ್ರಿಗೆ 3 ವರ್ಣದಲ್ಲಿರ್ತಕ್ಕಂಥ ಪುಷ್ಪಗಳಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ತಾವು ಲಕ್ಷ್ಮೀ ಅಷ್ಟೋತ್ತರವೋ ಇಲ್ಲಂದರೆ ನಿಮಗೆ ಗೊತ್ತಿರತಕ್ಕಂಥ ದೇವಿ ಅಷ್ಟೋತ್ತರ ಶತನಾಮಾವಳಿಯನ್ನು ತಾವು ಪಠಿಸ್ತಾ ಇಲ್ಲಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಪಠಿಸ್ತಾ ಆ ಒಂದು ಪುಷ್ಪಗಳನ್ನು ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಇದು ಬೆಳಗ್ಗೆ ತಾವು ಮಾಡಿರೋದ್ರಿಂದ ಸಂಧ್ಯಾ ಕಾಲದವರೆಗೂ ಕೂಡ ಹಾಗೆ ಇರಲಿ. ಸೂರ್ಯಾಸ್ತ ಆದ ನಂತರ ಆ ಒಂದು ಬಟ್ಟೆಯ ಸಮೇತ ಅದನ್ನು ಗಂಟು ಕಟ್ಟಿ ಅರಳಿ ವೃಕ್ಷದ ಕೆಳಗಿಟ್ಟು ಬರತಕ್ಕಂಥದ್ದು ಬಹಳ ಉತ್ತಮ. ಅರಳಿ ವೃಕ್ಷದ ಕೆಳಗೆ ಈ ಒಂದು ಬಟ್ಟೆಯ ಗಂಟನ್ನು ಸೂರ್ಯಾಸ್ತ ಆದ ನಂತರ ತಾವು ಗಂಟನ್ನು ತೆಗೆದುಕೊಂಡು ಹೋಗಿ ಅರಳಿ ವೃಕ್ಷದ ಬುಡದಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರೋದ್ರಿಂದ ತಾವು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ತೀರಿ. ಎಂತಹ ಕುತ್ತಿಗೆಗೆ ಬಂದಿರತಕ್ಕಂಥ ಸಂಕಷ್ಟಗಳಿದ್ರೂ ಕೂಡ ಆ ಕ್ಷಣ ಅದರಿಂದ ಪಾರಾಗ್ತೀರಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಈ ಒಂದು ಅನುಷ್ಠಾನವನ್ನು ತಾವೆಲ್ಲರೂ ಕೂಡ ತಪ್ಪದೇ ಆಚರಣೆಯನ್ನು ಮಾಡಬೇಕು. ತ್ರಿಶಕ್ತಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ, ಒಬ್ಬರಿಗೊಬ್ಬರು ಹಂಚ್ಕೊಂಡ್ವಿ.
ಅದರ ಜೊತೆಗೆ ದಿನ ವಿಶೇಷತೆಯನ್ನು ತಿಳ್ಕೊಂಡ್ವಿ. ಇವತ್ತು ತಂತ್ರಸಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ತಂತ್ರಸಾರವನ್ನು ಹೇಳಿರ್ತಕ್ಕಂಥ ಪರಿ ಚಿಕ್ಕದಾಗಿದೆ ಹೊರತಾಗಿ, ಆದರೆ ಆ ತಂತ್ರಸಾರವನ್ನು ಮಾಡಿ ಅದರಿಂದ ನಾವು ಸಿದ್ಧಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಳಿತು ಸಾಕಷ್ಟು ಇರತಕ್ಕಂಥ ಕಾರಣದಿಂದ ತಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನಿದೆಲ್ಲವನ್ನು ವಿಚಾರವನ್ನು ತಲುಪಿಸ್ತಾ ಇನ್ನು ಈಗ ಪ್ರಾರಂಭವನ್ನು ಮಾಡಬೇಕು ರಾಶಿಫಲವನ್ನು. ಹಾಗಾಗಿ ರಾಶಿಫಲಗಳನ್ನು ಪ್ರಾರಂಭವನ್ನು ಮಾಡಿಬಿಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ರಾಶಿಫಲಗಳಂತ ಗಮನವನ್ನು ವಹಿಸೋಣ. ರಾಶಿಫಲಗಳನ್ನು ಪ್ರಾರಂಭವನ್ನು ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ.
ಇರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಚಲನವಲನಗಳನ್ನು ನಾವು ಗಮನಿಸಿ ತಿಳಿಸೋದಾದರೆ, ಎಲ್ಲೋ ಒಂದು ಕಡೆ ಮಧ್ಯಭಾಗದಲ್ಲಿ ನಿಂತಿರ್ತಕ್ಕಂಥದ್ದಿದೆ. ಈ ಕಡೆ ಬಲಕ್ಕೂ ಉಂಟು, ಈ ಕಡೆ ಎಡಕ್ಕೂ ಉಂಟು, ಎರಡೂ ಕಡೆ ಅದು ತಿರುಗ್ತಾ ಇರ್ತಕ್ಕಂಥದ್ದಿದೆ. ಮುಂದೆನೂ ಹೋಗ್ತಾ ಇಲ್ಲ, ಹಿಂದೆನೂ ಭಗ್ತಾ ಇಲ್ಲ. ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿನೂ ಕೂಡ ಇದೇ ರೀತಿ ಆಗಿರ್ತಕ್ಕಂಥದ್ದಿದೆ. ನೀವು ಹಾಕ್ತಕ್ಕಂಥ ಹೆಜ್ಜೆಯಲ್ಲೇ ದ್ವಂದ್ವ ಮನಸ್ಥಿತಿಯಿಂದ ಕೂಡಿರ್ತಕ್ಕಂಥದ್ದಿದೆ. ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಮುಂದುವರಿಬೇಕಾ ಬೇಡವಾ ಎಂಬತಕ್ಕಂಥ ಒಂದು ದ್ವಂದ್ವ ಆಲೋಚನೆಗಳಲ್ಲಿ ತಾವೆಲ್ಲರೂ ಕೂಡ ಕೂತ್ಬಿಟ್ಟಿದ್ದೀರಿ. ಆದರೆ ಇವತ್ತಿನ ದಿನದ ನಿಮ್ಮ ಆಲೋಚನೆಗೆ ತಕ್ಕನ ಹಾಗೆ ಪರಿಸ್ಥಿತಿಯು ಕೂಡ ಹಾಗೆ ಎದುರಾಗುತ್ತೆ. ಕಂತೆಗೆ ತಕ್ಕ ಬಂಕೆ ಅಂದಂಗೆ ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿಗಳು ಹೇಗೆ ಎದುರಾಗುತ್ತೆ ಅಂದರೆ, ನೀವು ಎಷ್ಟೇ ಆಸಕ್ತಿಯುಕ್ತರಾಗಿ ಕೆಲಸವನ್ನು ಮಾಡಿ ಆ ಕೆಲಸ ಕಾರ್ಯಸಿದ್ಧಿ ಪಡಿಸ್ಕೊಳ್ಳೇಬೇಕು ಅಂದ್ರೂ ಕೂಡ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಕೂಡ ಅಷ್ಟಾಗಿ ಸ್ಪಂದಿಸ್ತಕ್ಕಂಥವ್ರು ಇರೋದಿಲ್ಲ. ತಾವೊಬ್ಬರೇ ಹೊಡೆದಾಡಬೇಕು ಅಂತ ತಾವು ಮುಂದೆ ಹೋಗ್ತೀರಿ. ಆದರೆ ಏನೊಂದು ವಿಚಾರ ಆದ್ರೂ ಕೂಡ ಒಬ್ಬರೇ ಹೊಡೆದಾಡೋದ್ರಿಂದ ಆಗೋದಿಲ್ವಲ್ಲ. ಎರಡು ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ಒಂದೇ ಕೈಯಲ್ಲಿ ಚಪ್ಪಾಳೆಯನ್ನು ಹೊಡಿಲಿಕ್ಕಾಗುತ್ತಾ? ಅದು ಅಸಾಧ್ಯ. ಚಿಟಿಕೆಯನ್ನು ಹೊಡಿಬೋದು, ಆದರೆ ಒಂದು ಚಿಟಿಕೆಯನ್ನು ಹೊಡೆಯೋ ರೀತಿ ಇವತ್ತಿನ ದಿವಸ ಇರ್ತಕ್ಕಂಥ ಸಮಸ್ಯೆಗಳನ್ನು ತಾವು ದೂರ ಮಾಡ್ಕೊಳ್ಬೋದು. ಹೇಗೆ ಚಪ್ಪಾಳೆಯನ್ನು ಹೊಡೆಯೋಕ್ಕಾಗದೇ ಇದ್ರೂ ಕೂಡ ಒಂದು ಕೈಯಲ್ಲಿ ಚಿಟಿಕೆಯನ್ನು ಹೊಡಿತೀರೋ, ಅದೇ ರೀತಿ ಬರ್ತಕ್ಕಂಥ ಸಮಸ್ಯೆಗಳಿಂದ ತೀಕ್ಷ್ಣವಾಗಿ ತಾವು ಅಂದರೆ ಆ ಕ್ಷಣ ತಾವು ಸಂಪೂರ್ಣವಾಗಿ ದೂರ ಆಗ್ಬೋದು ಎಂಬತಕ್ಕಂಥ ಮಾತನ್ನು ಕೂಡ ನಾನು ತಿಳಿಸುವಲ್ಲೆ. ಆ ಸಮಸ್ಯೆಗಳಿಂದ ದೂರ ಆಗಲಿಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣದ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಉತ್ತಮ. ದಕ್ಷಿಣದ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಉತ್ತಮ. ಪ್ರಾರಂಭದ ಹಂತದಲ್ಲೇ ದಕ್ಷಿಣಾಮೂರ್ತಿಗಳ ಅನುಗ್ರಹ, ಗುರುಗಳ ಅನುಗ್ರಹದಿಂದ ಸಮಸ್ಯೆಗಳು ಏನೇ ಬಂದರೂ ಕೂಡ ಎಲ್ಲದರಿಂದನೂ ಕೂಡ ತಾವು ಆದಷ್ಟು ಬೇಗ ಆಚೆಯನ್ನು ಬರ್ಬೋದು. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ, ನೋವಿಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ, ನಿಂದನೆಗಳಿಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ, ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂಥದ್ದು ಇರುತ್ತೆ. ತಾವು ಮಾಡ್ತಕ್ಕಂಥ ಯಾವುದೊಂದು ಕೆಲಸವಾದರೂ ಕೂಡ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಎಲ್ಲೋ ಒಂದು ಕಡೆ ತಾವು ಅನುಭವಿಸದೇ ಇರ್ತೀರಿ. ಇವತ್ತಿನ ದಿವಸ ನೀವು ಶ್ರಮಿಸ್ತೀರಿ, ನಿಮ್ಮ ಆಸೆ ಆಕಾಂಕ್ಷೆಗಳಿದ್ದಾವೆ, ಆದರೆ ಕಷ್ಟಪಡ್ತೀರಿ, ಕೆಲಸವನ್ನು ಕೂಡ ಮಾಡ್ತೀರಿ, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಎಲ್ಲೋ ಒಂದು ಕಡೆ ಕಾಣಿಸೋದಿಲ್ಲ. ಹಾಗಾಗಿ ನಾನು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅಂತ ಹೇಳಿ ತಾವು ಶ್ರಮಿಸಬೇಡಿ ಅಂತ ಹೇಳ್ತಿಲ್ಲ, ತಾವು ಶ್ರಮಿಸಬೇಕು. ಪ್ರತಿಫಲ ಫಲಾಫಲ ಭಗವಂತನಿಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತಿನ ದಿವಸ ನಿಮ್ಮ ಕೆಲಸ ನೋಡಿ, ಭಗವಂತ ನೀವು ಕೆಲಸ ಮಾಡಿದ ತಕ್ಷಣ ನಾವು ಅಂದ್ಕೊಂಡಿರೋದೆಲ್ಲವನ್ನೂ ಕೂಡ ನಾವು ಮಾಡಿದ ತಕ್ಷಣ ನಮಗೆ ಸಿಕ್ಬಿಟ್ರೆ ನಮಗೆ ನಾನು ಎಂಬತಕ್ಕಂಥ ಒಂದು ಅಹಂ ಬಂದುಬಿಡುತ್ತೆ. ನಾನೆಲ್ಲವನ್ನು ಕೂಡ ಅರ್ಥ ಬಿಟ್ಟಿದ್ದೇನೆ, ನಾನು ಕಲ್ತು ಬಿಟ್ಟಿದ್ದೇನೆ ಎಂಬತಕ್ಕಂಥ ಒಂದು ಬೀಗಲ್ಲಿ ಬೀಗ್ತಾ ಇರ್ತೀವಿ ನಾವು. ಹಾಗಾಗಿ ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಕೂಡ ಹಾಗೇ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ತಾವು ಅನುಭವಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಜೋಪಾನ, ತಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಇರತಕ್ಕಂಥ ಆಸಕ್ತಿಯನ್ನು ಕಳ್ಕೊಳ್ಬೇಡಿ. ಶ್ರಮಿಸಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತಲ್ಲ ನಾಳೆ ನಿಮಗೆ ಸಿಕ್ಕೇ ಸಿಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಮಲ್ಲಿಗೆ ಪುಷ್ಪ ಹಾಗೂ ಸುಗಂಧರಾಜ ಪುಷ್ಪವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ, ಅದೇ ರೀತಿ ವಾಪಸ್ ಬರ್ತಾ ಒಂದು 9 ವರ್ಷ ಒಳಗಡೆ ಇರ್ತಕ್ಕಂಥ ಒಂದು 3 ಜನ ಗಂಡು ಮಕ್ಕಳಿಗೆ, ಬಾಲಕರಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಆ ಒಂದು ಪ್ರಸಾದ, ವಿಭೂತಿ ಪ್ರಸಾದ, ಶಿವನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ವಿಭೂತಿ ಪ್ರಸಾದವನ್ನು ಅವರ ಹಣೆಗಿಟ್ಟು ತಾವು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಬಂದಿರತಕ್ಕಂಥ ಸಮಸ್ಯೆಗಳಿಂದ ದೂರ ಆಗ್ತೀರಿ. ಇವಾಗ ತಾವೇನು ಮಾಡಿರ್ತೀರಿ ಕೆಲಸ, ಆ ಕೆಲಸಗಳಿಂದ ಮುಂದಿನ ದಿನಮಾನಗಳಲ್ಲಿ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳಿರ್ತೀರಿ. ಒಳ್ಳೆದಾಗಲಿ, ಶುಭವಾಗಲಿ. ಪರಶಿವನ ಪೂರ್ಣ ಅನುಗ್ರಹದೊಂದಿಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಶುಭವಾಗಿರಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಂಡಿದ್ವಿ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಎಡಭಾಗದಲ್ಲಿ ಅದರ ಚಲನವಲನಗಳಿದೆ ಮತ್ತು ಬಹಳ ವೇಗವಾಗಿ ತಿರುಗ್ತಾ ಇರ್ತಕ್ಕಂಥದ್ದಿದೆ ಮತ್ತು ನಿಧಾನವಾಗಿ ನೋಡಿ ಈಗೀಗ ತಲೆಯನ್ನು ಎತ್ತಿ ನಿಂತಿರ್ತಾ ಇರ್ತಕ್ಕಂಥದ್ದಿದೆ. ಇದನ್ನು ಗಮನಿಸಿ ತಿಳಿಸೋದಾದರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಹಾಗೆ ಇರುತ್ತೆ. ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದು ಇರುತ್ತೆ, ಆಲಸ್ಯತನ ಇರುತ್ತೆ. ಇವತ್ತಿನ ದಿವಸ ಬೆಳಗ್ಗೆ ತಾವು ಈಗಾಗಲೇ ತಾವು ಅಂದ್ಕೊಂಡಿರ್ಬೋದು, ಎದ್ದಾಗಲಿಂದ ಏನೋ ಒಂದು ರೀತಿ ತಲೆನೋವು, ಮನಸ್ಸಿಗೆ ಭಾರ, ನಿಮ್ಮ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಎದುರಾಗಿರ್ತಕ್ಕಂಥದ್ದಾಗಲಿ, ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಾಗಲಿ, ಇದೆಲ್ಲ ಸೂಚನೆಗಳನ್ನು ಕೂಡ ತಾವು ಅನುಭವಿಸ್ತಾ ಬರ್ತೀರಿ. ಆದರೆ
ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆ ಆಗ್ತಾ ಇದ್ದಂಗೆ ಸಾಕಷ್ಟು ಬದಲಾವಣೆಗಳನ್ನು ತಾವೆಲ್ಲರೂ ಕೂಡ ನೋಡ್ತೀರಿ. ಯಾವ ಒಂದು ಕೆಲಸವನ್ನು ನಾನು ಪ್ರಾರಂಭದಲ್ಲೇ ಪ್ರಾರಂಭಿಸಬೇಕಾಗಿತ್ತಲ್ಲಪ್ಪ ಎಂಬತಕ್ಕಂಥದ್ದು ಆಲೋಚನೆ ನಿಮಗೆ ಬರುತ್ತೆ. ಯಾವ ಒಂದು ಕೆಲಸವನ್ನು ನಾನು ಈಗಾಗಲೇ ಪ್ರಾರಂಭ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ವಲ್ಲ ಎಂಬತಕ್ಕಂಥ ಒಂದು ಪಶ್ಚಾತ್ತಾಪದಲ್ಲಿ ತಾವು ಸುಡ್ತಾ ಬರ್ತೀರಿ. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಆಲಸ್ಯತನ ಉಂಟು, ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟು, ಈ ಕಡೆ ಶಕ್ತಿನೂ ಇಲ್ಲ, ಹಂಗಂತ ಹೇಳಿ ತಾವು ಸುಮ್ಮನೆ ಕೊಡ್ತಕ್ಕಂಥದ್ದಲ್ಲ. ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಬೆಳಗ್ಗೆ ಒಳ್ಳೆ ಟಿಫನನ್ನು ಮಾಡಿ ಆದಷ್ಟು ಬೇಗ ನಿಮ್ಮ ಕಷ್ಟ, ನಿಮ್ಮ ಶ್ರಮ ವಹಿಸಿ ತಾವು ಮುಂದೆ ಬನ್ನಿ. ಶ್ರಮ ವಹಿಸಿ ನಿಮ್ಮ ಕೆಲಸಗಳನ್ನು ಪಡಿಸ್ಕೊಳ್ತೀರಿ. 100% ನಿಮ್ಮ ಕೆಲಸಗಳು ಕಾರ್ಯಗತಕ್ಕೆ ಬಂದೇ ಬರುತ್ತೆ. ಇವತ್ತಿನ ದಿವಸ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂದರೆ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗುರುಗಳ ಮಾರ್ಗದರ್ಶನ ಬೇಕು. ಗುರುಗಳ ಮಾರ್ಗದರ್ಶನವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರಿತಕ್ಕಂಥದ್ದಾದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಗುರುಗಳ ಅನುಗ್ರಹ, ಗುರುಗಳ ಮಾರ್ಗದರ್ಶನ ಇದೆಲ್ಲವೂ ಕೂಡ ನಮಗೆ ಬಹಳ ಅವಶ್ಯಕ. ನಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡೋಣ. ತಾವೆಲ್ಲರೂ ಕೂಡ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಭವಿಷ್ಯತ್ತನ್ನು ನೋಡೋದಾದ್ರೆ ಇವತ್ತಿನ ದಿವಸ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಎಲ್ಲ ಕೆಲಸ ಅಂತಂದ್ರೆ ಎಲ್ಲ ಕೆಲಸ, ದೂರಭಾರದ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗ್ಲಿ, ಹಣಕಾಸಿನ ವಿಚಾರವಾಗಿ ಲೇವಾದೇವಿಯನ್ನು ಮಾಡ್ತಕ್ಕಂಥದ್ದಾಗ್ಲಿ, ಕೋರ್ಟ್ ಕಚೇರಿ ಅಂತ ತಾವು ಮುಂದುವರಿತಕ್ಕಂಥದ್ದಾಗ್ಲಿ, ಇಲ್ಲಾಂದ್ರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಭೂಮಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದಾಗ್ಲಿ, ಒಂದು ನಿಲುವಿಗೆ ಬರ್ತಕ್ಕಂಥದ್ದಾಗ್ಲಿ, ಇಲ್ಲ ಅಂದರೆ ತಮ್ಮ ಕೈಯಿಂದ ಇನ್ನೊಬ್ಬರಿಗೆ ಸಲಹೆಗಳನ್ನು ಕೊಡ್ತಕ್ಕಂಥದ್ದಾಗ್ಲಿ ಮಾಡಬೇಡಿ. ಸ್ವಲ್ಪ ಜೋಪಾನ, ಆಡ್ತಕ್ಕಂಥ ಮಾತಿನ ಮೇಲೆ ಸ್ವಲ್ಪ ತಾವು ಒಂದು ಲಗಾಮನ್ನು ಹಾಕಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತಿನ ದಿವಸ ಆಡ್ತಕ್ಕಂಥ ಮಾತಿನ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ನೋವಾಗೋದಿಲ್ಲ, ಎಲ್ಲೋ ಒಂದು ಕಡೆ ತಾವೇ ಪಶ್ಚಾತ್ತಾಪ ಪಡ್ತೀರಿ. ಏನಪ್ಪ, ಅಯ್ಯೋ ನಾನು ಆಡಬಾರ್ದಾಗಿತ್ತೇ ಈ ಮಾತನ್ನು ಎಂಬತಕ್ಕಂಥ ಒಂದು ನೋವಿನಲ್ಲಿ ತಾವೆಲ್ಲರೂ ಕೂಡ ಕೂತ್ಕೊಂಡು ಬಿಡ್ತೀರಿ. ಅಂತಹ ಸಮಸ್ಯೆಗಳನ್ನು, ಅಂತಹ ಪರಿಸ್ಥಿತಿಗಳನ್ನು, ಅಂತಹ ಸಂಗತಿಗಳನ್ನು ನಾವು ಯಾಕೆ ತಂದುಕೊಳ್ಬೇಕು? ಅದನ್ನು ಈಗಲಿಂದನೇ ನಾವು ದೂರ ಮಾಡಿಬಿಡೋಣ. ಅಂತಹ ಪರಿಸ್ಥಿತಿಗಳಿಂದ ನಾವು ದೂರ ಮಾಡಬೇಕು ಅಂತಂದರೆ ನಾವೆಲ್ಲರೂ ಕೂಡ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಪ್ರತ್ಯಂಗಿರಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಆದರೆ ಒಂದಿಷ್ಟು ಜನರ ಮನೆಯಲ್ಲಿ ನಮ್ಮ ಮನೆ ದೇವರು ಶಾಂತಮೂರ್ತಿ, ನಾವು ಪ್ರತ್ಯಂಗಿರ ದೇವತೆ ಬಂದು ರೌದ್ರರೂಪಿ, ಅವರನ್ನು ಹೇಗೆ ಆರಾಧನೆಯನ್ನು ಮಾಡೋದೆಂಬತಕ್ಕಂಥ ಒಂದು ವಿಚಾರವನ್ನು ಕೇಳ್ತೀರಿ. ಆದರೆ ಮನೆ ದೇವರು ಶಾಂತಮೂರ್ತಿ ಆಗಿರುವ ಕಾರಣದಿಂದ ತಾವು ಪ್ರತ್ಯಂಗಿರ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಈ ಒಂದು ವಿಚಾರವಾಗಿ ನಾನು ಮುಂದಿನ ದಿನಮಾನಗಳಲ್ಲಿ ಗುರುಗಳಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ಇಡುತ್ತೇನೆ ನಾನು. ಯಾಕೆಂದರೆ ಸುಮಾರು ಜನ ಬಂದು ನನ್ನನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಯ ಕುರಿತಾಗಿ. ಈ ಒಂದು ಪ್ರಶ್ನೆಯನ್ನು ಮುಂದಿನ ದಿನಮಾನಗಳಲ್ಲಿ, ಆದರೆ ನಾಳೆ ಬೆಳಗಿನ ಸೋಮವಾರದ ಕಾರ್ಯಕ್ರಮದಲ್ಲಿ ನಾನು ಈ ಪ್ರಶ್ನೆಯನ್ನು ಕೇಳ್ತೀನಿ. ಈ ಒಂದು ಮಾತನ್ನು ತಿಳಿಸ್ತಾ ಈಗ ನಾನು ತಿಳಿಸೋದೇನಂತಪ್ಪ ಅಂದರೆ, ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ ಪ್ರತ್ಯಂಗಿರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮನಸ್ಸರಿ ಚಲಿಸ್ತಾ ಇರತಕ್ಕಂಥ ಒಂದು ಚಲನವಲನಗಳನ್ನು ನಾವು ಗಮನಿಸ್ತಕ್ಕಂಥದ್ದಾಗ್ಲಿ, ಅದು ಓಡ್ತಾ ಇರತಕ್ಕಂಥ ವೇಗವನ್ನು ನೋಡ್ತಕ್ಕಂಥದ್ದಾಗ್ಲಿ, ಇದೆಲ್ಲದರ ಜೊತೆಗೆ ನಮಗೆ ಅನುಕೂಲವಾಗೋ ರೀತಿ ಬಲಗಡೆಗೆ ತಿರುಗ್ತಾ ಇರತಕ್ಕಂಥದ್ದಾಗ್ಲಿ, ತಲೆ ಎತ್ತಾ ಇದೆ, ತಲೆ ಬಗ್ಗಿಸ್ತಾ ಇದೆ, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ರೆ ಇದನ್ನು ತಿಳಿಸೋದಾದರೆ ಮೀನರಾಶಿನಲ್ಲಿರ್ತಕ್ಕಂಥವ್ರ ಇವತ್ತಿನ ದಿವಸದ ಬದುಕು, ಭವಿಷ್ಯತ್ತು ಎಲ್ಲವೂ ಕೂಡ ಬಂಗಾರ ಅಂತಲೇ ಕೂಡ ಹೇಳ್ಬೋದು. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಏರುಪೇರುಗಳು ಇರಲೇಬೇಕು, ಸೋಲು ಗೆಲುವುಗಳು ಇರಲೇಬೇಕು. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ತಾವು ಗೆಲುವಿನ ಹಾದಿಯಲ್ಲೇ ಮುಂದುವರಿತಾ ಇರ್ತಕ್ಕಂಥವ್ರು ಇರ್ತೀರಿ ಮೀನರಾಶಿನಲ್ಲಿರ್ತಕ್ಕಂಥವ್ರು. ಇವತ್ತಿನ ದಿವಸ ತಾವು ಕೂಡ ದೂರಭಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ತೀರ್ಮಾನಕ್ಕೆ ಬರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಕೋರ್ಟು ಕಚೇರಿ ಅಂತ ತಾವು ಏನೋ ಒಂದು ಸಮಸ್ಯೆಗೊಳಗಾಗಿರ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥ ವಿಚಾರವಾಗಲಿ, ಇದೆಲ್ಲ ಕುರಿತಾಗಿಯೂ ಕೂಡ ಏನೊಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ಆದಷ್ಟು ಬೇಗ ತಾವು ಆಚೆ ಬರಲಿಕ್ಕೆ ಇವತ್ತಿನ ದಿವಸ ಒಂದು ದಾರಿ ಆಗುತ್ತೆ.
ಇದೆಲ್ಲದಕ್ಕೂ ಕಾರಣ ನಿಮ್ಮ ಮನೆ ದೇವರು. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಮನೆ ದೇವರ ಅನುಗ್ರಹದಿಂದ ತಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ಇವತ್ತಿನ ದಿವಸ ತಾವು ನಂಬಿರತಕ್ಕಂಥ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ 9 ವರ್ಷದ ಒಳಗಡೆ ಇರತಕ್ಕಂಥ ಸಣ್ಣ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಬಾಲಕಿಯರಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಅದ್ಭುತವಾಗಿ ಸವಿಸ್ತಾರವಾಗಿ ನಾನು ನಿಮಗೆ ತಿಳಿಸಿದ್ದೀನೇನೋ ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ನಾನಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ತಿಳ್ಕೊಳ್ತೀನಿ. ಅದರ ಜೊತೆಗೆ ಇವತ್ತು ತಿಳಿಸಿರ್ತಕ್ಕಂಥ ತಂತ್ರಸಾರ ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ತಾವು ಆಚರಣೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಬೀಸೋ ದೊಣ್ಣೆಯಿಂದ ಆದಷ್ಟು ಬೇಗ ಆಚೆ ಬರ್ತೀರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಮುಂಬರ್ತಕ್ಕಂಥ ಮುಂದಿನ ಭಾನುವಾರ ನರಕ ಚತುರ್ದಶಿ ಇದೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮ ಅಂತೂ ನೆರವೇರುತ್ತೆ. ಹಾಗಾಗಿ ನರಕ ಚತುರ್ದಶಿಯ ವಿಶೇಷ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗಿನ ಸೋಮವಾರದ ಕಾರ್ಯಕ್ರಮದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ, ನಮಸ್ತೆ.